ಓಂ ಯಾವತ್ ಬ್ರಹ್ಮವಿಷ್ಠಿತಂ ತಾವತಿ ವಾಕ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1196ನೇಯ ಅನುಶಾಸನ ಪರ್ವದ 129ನೇಯ ಭಾಗ ಇದು. ನಾವು ಈಗ ನೋಡಬೇಕಾಗಿರುವಂತಹ ಅಧ್ಯಾಯ ವಾಯುಡೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 84ನೇದು, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 146ನೇದು, ವೈಷ್ಣವ ಪಾಠದಲ್ಲಿ 141ನೇ ಅಧ್ಯಾಯ. ಉತ್ತರ ಭಾರತದ ಪಾಠದಲ್ಲಿ ಈ ಭಾಗ ಕಂಡು ಬರೋದಿಲ್ಲ. ಶೂದ್ರನಾದವನು ಹೇಗೆ ಸೇವಾ ಇತ್ಯಾದಿಗಳನ್ನು ಮಾಡಬೇಕು ಅನ್ನೋದನ್ನ ಈ ಭಾಗದಲ್ಲಿ ತಿಳಿಸ್ತಾ ಇದ್ದಾರೆ. ಈ ಭಾಗ ವಿವಾದಾತೀತವಾಗಿ ವ್ಯಾಸರೇ ರಚನೆ ಮಾಡಿದ ಹೌದು ಅಲ್ಲೋ ಅನ್ನೋದ್ರ ಬಗ್ಗೆ ನನಗೂ ಕೂಡ ಸಂಶಯಗಳಿವೆ. ಉತ್ತರ ಭಾರತದ ಪಾಠದಲ್ಲಿ ಇಲ್ಲ. ದಕ್ಷಿಣ ಭಾರತದ ಪಾಠವೇ ಶುದ್ಧ ಪಾಠ ಅಂತ ಹೇಳಲಿಕ್ಕೆ ನನಗೇನು ಆಧಾರಗಳು ಕಾಣಿಸುವುದಿಲ್ಲ. ಅನೇಕ ಜನ ವಿದ್ವಾಂಸರು ಹೀಗೆ ಅಭಿಪ್ರಾಯ ಪಡ್ತಾರೆ. ದಕ್ಷಿಣ ಭಾರತದ ಪಾಠವೇ ಸರಿಯಾದ ಪಾಠ ಅಂತ ನಾವು ಖಚಿತವಾಗಿ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮವರೇ ಅನೇಕ ಜನ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಇತ್ತೀಚೆಗೆ ಕೂಡ ಹಾಗೆ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಯುಧಿಷ್ಠಿರ ಕೇಳಿದ, ಶೂದ್ರಾಣಾಮಿಹ ಶುಶ್ರೂಷಾ ನಿತ್ಯಮೇವ ಅನುವರ್ಣಿತ, ಕೈಃ ಕಾರಣೈಃ ಕತಿವಿಧ ಶುಶ್ರೂಷಾ ಸಮುದಾಹೃತ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೀಗೆ 4 ವರ್ಣಗಳಿವೆ. ಅವರು ಸೇವಾ ಮಾಡಬೇಕು ಶೂದ್ರರಾದವರು ಅಂತ ಕೇಳಿದ್ದೀವಿ. ಯಾವ ಥರದ ಸೇವಾಗಳನ್ನು ಮಾಡಬೇಕು ಅವರು, ಆ ಸೇವೆಗಳಿಗೆ ಸಾಧನಗಳೇನು, ಅದರಿಂದ ಅವರಿಗೆ ದೊರೆಯುವಂತಹ ಫಲ ಏನು, ಇದೆಲ್ಲವನ್ನೂ ನೀವು ನನಗೆ ವಿವರಿಸಿ ಹೇಳಬೇಕು. ಆಗ ಭೀಷ್ಮರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಇತಿಹಾಸ ಹಿಂದೆ ನಡೆದಿದ್ದಿದೆ. ಅದನ್ನ ನಾನು ನಿಮಗೆ ಈಗ ಹೇಳ್ತೇನೆ. ವೃದ್ಧ ಪರಾಶರ ಅಂತ ಇದೆ. ಈ ವೃದ್ಧ ಪರಾಶರರು ಅಂದ್ರೆ ಯಾರು ಅಂತ ನನಗೆ ಸ್ಪಷ್ಟವಾಗಿ ಗ್ರಹಿಕೆಗೆ ಬರಲಿಲ್ಲ. ವ್ಯಾಸರ ತಂದೆನೇ ಪರಾಶರರು ಇಲ್ಲಿ ಹೇಳಲ್ಪಟ್ಟವರು ಅಥವಾ ಬೇರೆ ಯಾರು ಅಂತ ನಮಗೆ ಕಾಣಿಸೋದಿಲ್ಲ. ವೃದ್ಧ ಅನ್ನೋ ಈ ವಿಶೇಷಣ ಇದೆಯಲ್ಲ, ಅದು ಅನೇಕ ಬಾರಿ ಅನೇಕ ಜನ ಋಷಿಗಳಿಗೆ ಹೊಂದಿಕೊಂಡು ಕೇಳಿ ಬರ್ತದೆ. ಜಗತ್ತಿಗೆ ಅನುಗ್ರಹ ಮಾಡಲಿಕ್ಕಾಗಿ ಅನೇಕ ಥರದ ಆಚಾರಗಳನ್ನು ಅವರು ಹೀಗೆ ಪ್ರತಿಪಾದನೆ ಮಾಡಿದರು, ಶಿಷ್ಯರಿಗೆ ಬೋಧಿಸಿದರು. ಇಂದ್ರಿಯ ನಿಗ್ರಹಗಳನ್ನು ಹೊಂದಿ ತನ್ನ ಮಾನ ಇತ್ಯಾದಿಗಳನ್ನು ತಾನು ಕಾಪಾಡಿಕೊಂಡು, ಚಾಂಚಲ್ಯವನ್ನು ಬಿಟ್ಟು, ದೌರ್ಬಲ್ಯವನ್ನು ಬಿಟ್ಟು, ಲೋಭ ಇತ್ಯಾದಿಗಳನ್ನು ಬಿಟ್ಟು, ಎಲ್ಲ ಶತ್ರುಗಳನ್ನು ಗೆದ್ದು ಸಾಧನೆಯನ್ನು ಮಾಡಬೇಕು ಮನುಷ್ಯ. ಶೂದ್ರನಾದವನು ಹೇಗೆ ಮಾಡಬೇಕು? ಅಹಂಕಾರವನ್ನು ಬಿಟ್ಟು ಶಾಸ್ತ್ರ ವಿಧಿಗೆ ಅನುಸಾರವಾಗಿ ವರ್ಣತ್ರಯಸ್ಯ ಅನುಮತಃ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರೇನಿದ್ದಾರೆ ಅವರ ಸಮ್ಮತಿಯನ್ನು ತಗೊಂಡು ತನ್ನ ಶಕ್ತಿಗನುಸಾರವಾಗಿ ತನ್ನ ಮನಸ್ಸಿಗನುಸಾರವಾಗಿ ಯಥಾಶಕ್ತಿ ಯಥಾಬಲಂ ಕರ್ಮದಿಂದ, ಮನಸ್ಸಿನಿಂದ, ವಾಣಿಯಿಂದ, ಚಕ್ಷುಸ್ಸಿನಿಂದ ಈ ಥರದ ಸೇವಾಗಳನ್ನು ಅವನು ಮಾಡಬೇಕು. ರಾಕ್ಷಸರು, ಯಕ್ಷರು ಮೊದಲಾದವರು ಏನಿದ್ದಾರೆ ಅಂಥವರನ್ನೆಲ್ಲ ಅವನು ತಿರಸ್ಕರಿಸಬೇಕು. ರಕ್ಷೋ ಯಕ್ಷ ಜನದ್ವೇಷಿ,
ತಾಮಸ ರಾಜಸ ಶಕ್ತಿಗಳನ್ನ ಅವನು ದೂರ ಇಡಬೇಕು. ದೂರ ಇಟ್ಟು ತನ್ನ ಸೇವಾವನ್ನು ಮುಂದುವರಿಸಬೇಕು. ಯಜ್ಞಶಿಷ್ಟವಾದಂಥ ಭಗವಂತನಿಗೆ ನಿವೇದಿತವಾದಂತಹ ಶಿಷ್ಟವಾದ ಅನ್ನವನ್ನೇ ಸ್ವೀಕಾರ ಮಾಡಬೇಕು. ಒಂದು ದುಂಬಿ ಹೇಗೆ ಮಧುವನ್ನ ಹರಿಸ್ತದೆ, ಎಲ್ಲ ಕಡೆ ಇರುವಂತಹ ಮಧುವನ್ನ, ಅದರಂತೆ ಇವನು ಕೂಡ ವರ್ಣತ್ರಯಂ ಮಧು ಯಥಾ ಭ್ರಮರೋ ಧರ್ಮಮರ್ ಆಚರೇತ್. ಆ ಮೂರು ವರ್ಣದವರ ಒಟ್ಟಾರೆ ಸಮಾಜದ ಒಂದು ಸೇವಾ ಅವನು ಮಾಡಬೇಕು. ಇದು ಶೂದ್ರ ತಪಃ ಕುರ್ಯಾತ್ ವೇದದೃಷ್ಟೇನ ಕರ್ಮಣ. ಅವನು ವೇದೋಕ್ತ ಮಾರ್ಗದಿಂದ ತಪಸ್ಸು ಇತ್ಯಾದಿಗಳನ್ನು ಮಾಡಿದರೆ, ವ್ರತ ಇತ್ಯಾದಿಗಳನ್ನು ಮಾಡಿದರೆ ಅವನಿಗೆ ದೊಡ್ಡ ದುಃಖ ಮತ್ತೆ ಮುಂದೆ ಒಂದು ಆಗಬೇಕಾದಂತಹ ಕಲ್ಯಾಣವೂ ಕೂಡ ತಪ್ಪಿ ಹೋಗ್ತದೆ. ಅಧರ್ಮ್ಯಂ, ಅವನು ಆ ಥರ ಮಾಡುವುದು ಅಧರ್ಮ, ಅದು ಯಶಸ್ಸು ಅಲ್ಲ. ಅಮಾರ್ಗೇಣ ತಪಸ್ತತ್ವ ಮ್ಲೇಚ್ಛೇಷು ಫಲಮಶ್ನುತೆ. ಅಮಾರ್ಗದಿಂದ ತಪಸ್ಸನ್ನು ಮಾಡಿದರೆ ಮ್ಲೇಚ್ಛರಲ್ಲಿ ಹೋಗಿ ಹುಟ್ಟಿ ಬಿಡ್ತಾನೆ. ಅನ್ಯಥಾ ವರ್ತಮಾನೋ ಹಿ ನ ಶೂದ್ರೋ ಧರ್ಮಮರ್ಹತಿ. ಶಾಸ್ತ್ರೋಕ್ತವಾದ ವಿಧಾನವೊಂದನ್ನು ಬಿಟ್ರೆ ಬೇರೆ ಮಾರ್ಗದಿಂದ ಅವನು ಬದುಕಬೇಕು ಅಂತ ಹೊರಟ್ರೆ ಅದು ದೋಷಕಾರಕ ಆಗ್ತದೆ. ಅಮಾರ್ಗದಿಂದ ಹೋಗುವವರಿಗೆ ಚಾತುರ್ವರ್ಣ್ಯದ ನಮ್ಮ ದೇಶದ ಸನಾತನ ಸಂಸ್ಕೃತಿ ಏನಿದೆ ಅದರ ಪರಿಧಿಯಿಂದ ದೂರ ಹೋಗುವವನು ಮ್ಲೇಚ್ಛ, ಯವನ ಇತ್ಯಾದಿ ಗುಂಪುಗಳಿಗೆ ಸೇರಿಬಿಡ್ತಾನೆ. ಜಾತಿ ಮೂರ್ತಿ ಪರಿಗ್ರಹ, ಹೊರಗಿನ ಅಪಿಯರೆನ್ಸ್, ಅವನ ಆ ನೋಟ ಇತ್ಯಾದಿ ಎಲ್ಲವೂ ಕೂಡ ಅದೇ ಥರ ಆಗಿಬಿಡ್ತದೆ. ಯಾರವರು ಅಂಥವರು ಇತಿಹಾಸದಲ್ಲಿ ನಮಗೆ ಕಂಡು ಬರ್ತಾರೆ. ಶಕರು, ಚೀನರು, ಕಾಂಬೋಜರು, ಪಾರದರು, ಶಬರರು, ಪಪ್ಲವರು, ತುಷಾರರು ಮತ್ತೆ ಯವನರು, ದಾರ್ವರು ಅಂತ ಹೀಗೆ ಕೇಳಿ ಬರ್ತದೆ. ದರದರು, ಉಜ್ಜಿಹಾನರು, ವೇಣ, ಕಂಕಣ, ಸಿಂಹಲ, ಮದ್ರಕ, ಕಿಷ್ಕಿಂಧಕ, ಪುಲಿಂದಕ, ಕಫ್ವ, ಆಂಧ್ರ, ಸನೀರಗ. ಅಲ್ಲಿ ಸನೀರಕ ಅನ್ನೋ ಶಬ್ದದಿಂದ ನೀರದ ಅಂತವ್ರನ್ನು ತಗೊಳ್ಬೇಕು. ನೀರಗ ಅಂತ ಕೆಲವು ಕಡೆ ಇದೆ, ನೀರದ ಅಂತ ಕೆಲವು ಕಡೆ ಇದೆ. ನೀರದ ಅನ್ನೋ ಪಾಠವೇ ಯೋಗ್ಯವಾಗಿ ಕಾಣಿಸ್ತದೆ. ಗಂಧಿಕರು, ದ್ರಮಿಡರು, ಬರ್ಬರರು, ಚೂಚುಕರು, ಕಿರಾತರು, ಪಾರ್ವತೇಯರು, ಪರ್ವತದ ಪ್ರದೇಶದಲ್ಲಿ ವಾಸ ಮಾಡುವಂಥವರು, ಕೋಲರು, ಚೋಳರು, ಖಾಶಕ, ಆರೂಕ, ದೋಹ, ಇವರೆಲ್ಲ ಅನೇಕ ಜನ ಮ್ಲೇಚ್ಛರು. ವಿಕೃತಾಹ ವಿಕೃತಾಚಾರಾಹ, ನೋಡ್ಲಿಕ್ಕೂ ಕೂಡ ವಿಚಿತ್ರವಾದ ಆಕಾರವುಳ್ಳವರು, ವಿಚಿತ್ರವಾದಂತಹ ಆಚಾರ ವಿಚಾರಗಳು ಉಳ್ಳಂಥವರು ಕೂಡ ಅವರು. ಕ್ರೂರವಾದ ಬುದ್ಧಿ ಇದ್ದವರು, ಅಮಾರ್ಗದಿಂದ ಧರ್ಮವನ್ನು ಆಚರಿಸಲಿಕ್ಕೆ ಹೋಗಿ ಇಂಥ ಸ್ಥಿತಿಗಳಿಗೆ ತಲುಪಿದವರು. ಇದು ಲೋಕದಲ್ಲಿ ಪ್ರಸಿದ್ಧವಾಗಿದೆ. ನಾವು ಮಾಡಿದಂತಹ ಶುಭ ಕರ್ಮವೇ ಆಗಲಿ ಅಶುಭ ಕರ್ಮವೇ ಆಗಲಿ ಅದು ಯಾವತ್ತೂ ಫಲ ಕೊಡೋದೇ ಹೋಗೋದಿಲ್ಲ. ಸ್ವಲ್ಪ ವಿಳಂಬ ಆದೀತು, ಕೆಲವರಿಗೆ ಬೇಗ ಆದೀತು, ಅಂತೂ ಫಲ ಅಂತೂ ಸಿಕ್ಕೇ ಸಿಗ್ತದೆ. ಅತ್ರಾಪ್ಯತೆ ವಸುಪ್ರಾಪ್ಯ. ಇಂಥವರು ಕೂಡ ಇವತ್ತಿಗೂ ಈ ಪ್ರದೇಶದಲ್ಲಿಯೂ ಕೂಡ ತಮ್ಮ ಮಾಡಬೇಕಾದ ಕರ್ಮವನ್ನು ಬಿಟ್ಟು
ಮತ್ಯಾವುದೋ ಅಧರ್ಮವನ್ನು ಆಶ್ರಯಿಸಿ ಆ ಮೂಲಕ ಸಂಪತ್ತು ಸ್ಥಾನ ಇತ್ಯಾದಿಗಳನ್ನು ಗಳಿಸಿ ಅವರು ಪಾಷಂಡರನ್ನ ಪೂಜಿಸುವಂತ ಸ್ಥಿತಿಗೆ ಬರ್ತಾರೆ. ಪಾಷಂಡರು ಅಂದ್ರೆ ಸನಾತನ ಧರ್ಮದ ವೈದಿಕ ಧರ್ಮದ ಪರಿಧಿಯಿಂದ ದೂರ ಇದ್ದವರು. ಹೀಗೆ 4 ವರ್ಣದವರು ಆಶ್ರಮದವರು ತಮ್ಮ ತಮ್ಮ ನಿಯಮಗಳಿಗೆ ವಿರುದ್ಧವಾಗಿ ಏನಾದರೂ ನಡ್ಕೊಂಡ್ರೆ ಅವರೇ ಮ್ಲೇಚ್ಛರಾಗಿ ಜನಿಸ್ತಾರೆ. ಅಧ್ಯಯನ ಧನಿನಃ ವಿಪ್ರಾಹ. ಬ್ರಾಹ್ಮಣರಿಗೆ ಧನ ಯಾವುದು? ಸ್ವಾಧ್ಯಾಯ ಧನಿನೋ ವಿಪ್ರಾಹ ಅಂತ ಕೆಲವು ಕಡೆ ಪಾಠ ಇದೆ. ಅಧ್ಯಯನ ಪ್ರವಚನ ಇತ್ಯಾದಿಗಳನ್ನು ಮಾಡುವುದೇ ಅವರಿಗೊಂದು ಧನ. ಕ್ಷತ್ರಿಯಾಣ ಬಲಂ ಧನಂ. ಕ್ಷತ್ರಿಯರಿಗೆ ಅವರ ದೇಹ ಬಲವೇ ಒಂದು ಧನ. ವಣಿಕ್ ಕೃಷಿಶ್ಚ ವೈಶ್ಯಾನಾಂ. ವಾಣಿಜ್ಯ ವ್ಯಾಪಾರಾದಿಗಳನ್ನು ಮಾಡುವುದು ಮತ್ತೆ ಕೃಷಿಯಲ್ಲಿ ತೊಡಗುವುದು ಇದು ವೈಶ್ಯರಿಗೆ ಒಂದು ಕರ್ತವ್ಯ. ಅದು ಅವರ ಧನ. ಶೂದ್ರಾಣಂ ಪರಿಚಾರಿಕ. ಕೊನೆಯವರಿಗೆ ಒಟ್ಟಾರೆ ಪರಿಚರ್ಯ ಅಂತ ಅನ್ನೋದೇನಿದೆ ಅದೇ ಅವರ ಧನ. ಈ ಧರ್ಮವನ್ನ ಲೋಪಕ್ಕೊಳಪಡಿಸಿದ್ರೆ ದುರ್ಗತಿಯನ್ನು ಪಡೀತಾರೆ. ವೈದಿಕ ಬಾಹ್ಯರಾಗಿ ಸನಾತನ ಧರ್ಮದಿಂದ ದೂರ ಇದ್ದು ಜನಿಸ್ತಾರೆ. ಮತ್ತೆ ನರಕ ಮತ್ತೆ ತಿರ್ಯಗ್ಯೋನಿ ಪಶು ಪಕ್ಷಾದಿ ಜನ್ಮಗಳಲ್ಲಿ ಹುಟ್ಟಬೇಕಾಗ್ತದೆ. ಈ ವರ್ಣಾಶ್ರಮ ಧರ್ಮಗಳಿಗೆ ವಿಹಿತವಾದಂತಹ ಮಾರ್ಗವನ್ನು ಅವಲಂಬಿಸಿ ಅದರಲ್ಲಿಯೇ ಮುಂದುವರೆದ್ರೆ ಅವರಿಗೆ ಸದ್ಗತಿ, ಇಲ್ಲದೆ ಹೋದ್ರೆ ದುರ್ಗತಿ. ದೇವತೆಗಳನ್ನ ಜ್ಞಾನಿಗಳನ್ನ ಶ್ರದ್ಧಾದಿಂದ ಪೂಜಿಸಬೇಕು. ಮತ್ತೆ ಇಂಥ ಶ್ರದ್ಧಾವಂತರೇನಿದ್ದಾರೆ ಅವರನ್ನ ಶಿಷ್ಯರನ್ನಾಗಿ ಸ್ವೀಕರಿಸಬೇಕು. ಉಪಾದಾನ ವಿಧಿಂ ಕೃತ್ಸ್ನಂ ಶುಶ್ರೂಷಾಧಿಗಮಂ ತಥಾ. ಅವರನ್ನು ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿ ಅವರಿಗೆ ಯಾವ ಥರದ ಧರ್ಮವನ್ನು ಬೋಧನೆ ಮಾಡಬೇಕು ಅದೆಲ್ಲವನ್ನು ಈಗ ಮುಂದೆ ಹೇಳ್ತೇನೆ. ಶಿಷ್ಟೋಪನಯನಂ. ಆ ಶಿಷ್ಯನನ್ನ ಪರೀಕ್ಷಿಸುವುದು, ಅವನಿಗೆ ಉಪನಯನ ಮಾಡುವುದು, ಮಂತ್ರೋಪದೇಶ ಮಾಡುವುದು, ಇದನ್ನೆಲ್ಲವನ್ನು ಹೇಳ್ತೇನೆ. ಶೌಚಕ್ಕೆ ಸಂಬಂಧಪಟ್ಟಂತ ಮನುಷ್ಯನ ಶೌಚಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನು ಹೇಳ್ತೇನೆ. ಮಹಾಶೌಚ ಪ್ರಭೃತಯ ದೃಷ್ಟಾಹ ತತ್ವಾರ್ಥದರ್ಶಿಭಿ. ಅನೇಕ ಜನ ಜ್ಞಾನಿಗಳು ಮಹಾಶೌಚ ಮೊದಲಾದವುಗಳನ್ನು ಹೇಳಿದ್ದಾರೆ. ಅತ್ಯಂತ ಶ್ರೇಷ್ಠವಾದ ಶೌಚವನ್ನು ಹೇಳಿದ್ದಾರೆ. ತತ್ರಾಪಿ ಶೂದ್ರ ಭಿಕ್ಷೂಣಾಂ ಇದಂ ಶೇಷಂ ಚ ಕಲ್ಪಯೇತ್. ಭಿಕ್ಷುಗಳು ಅಂದ್ರೆ ಸನ್ಯಾಸಿಗಳು, ಯತಿಗಳು. ಅವರಿಗೆ ಮೊದಲಾದ ಜ್ಞಾನಿಗಳಿಗೆ ಈ ಥರದ ಸೇವಾ ಮಾಡುವ ಪ್ರಸಂಗ ಇದ್ರೆ ಅದನ್ನ ಆತ ಮುಂದುವರಿಸಬೇಕು. ಭಿಕ್ಷುಭಿ ಸುಕೃತ ಪ್ರಜ್ಞೈ. ಮುಂದಿನ ಶ್ಲೋಕ. ಪ್ರಜ್ಞಾವಂತರಾದಂಥ, ಧರ್ಮವನ್ನು ಅವಲಂಬಿಸಿದಂಥ, ಶ್ರೇಷ್ಠ ಜ್ಞಾನಿಗಳಾದಂಥ, ಜಗತ್ತಿನ ಹಿತವನ್ನು ಬಯಸುವಂಥ ಈ ಭಿಕ್ಷುಗಳೇನಿದ್ದಾರೆ, ಯತಿಗಳು, ಅವರು ನಡೆದ ಮಾರ್ಗದಲ್ಲಿ ನಡೆದರೆ ಜಗತ್ತೆಲ್ಲದಕ್ಕೂ ಕೂಡ ಕ್ಷೇಮ ಇದೆ. ಶೌಚಕ್ಕೆ ಹೇಗೆ ಹೋಗಬೇಕು ಅಂತ ಇಲ್ಲಿ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ. ನಿರ್ಜನವಾದಂಥ ಒಂದು ಮರೆಯಾಗಿರುವಂತಹ ಪ್ರದೇಶಕ್ಕೆ ಹೋಗಬೇಕು. ನೀರಿನಿಂದ ತುಂಬಿದ ಪಾತ್ರೆಯನ್ನು ಇಟ್ಕೊಂಡು ಹೋಗಬೇಕು. ಮಣ್ಣನ್ನ ಮೃತ್ತಿಕಾಂಶ ಪರೀಕ್ಷಿತ ಅಂತಿದೆ. ನಾವು ಶೌಚಕ್ಕಾಗಿ ಉಪಯೋಗ ಮಾಡುವಂತಹ ಮಣ್ಣೇನಿದೆ ಅದು ಕಲ್ಲಿನ ತೀಕ್ಷ್ಣವಾದಂತಹ ಅಂಶಗಳನ್ನು ಇತ್ಯಾದಿಗಳನ್ನು ಒಳಗೊಂಡಿಲ್ಲ ಅನ್ನೋದನ್ನು ಗಮನಿಸಬೇಕು. ಅದರಲ್ಲಿ ಕಲ್ಲಿನ ತುಣುಕುಗಳು ಇತ್ಯಾದಿಗಳಿದ್ರೆ ಅದು ವ್ಯಕ್ತಿಗೆ ಬಾಧಕ ಆಗ್ತದೆ. ಆದ್ರಿಂದ ಅದನ್ನು ಪರೀಕ್ಷಿಸಬೇಕು. ಪರೀಕ್ಷಾ ಭೂಮಿ ಮೂತ್ರಾರ್ಥಿ ತತ್ರ ಆಸೀತ ವಾಗ್ಯತಃ.
ಯಾವ ಜಾಗದಲ್ಲಿ ಶೌಚ ಮಾಡಬೇಕಾಗಿದೆ ಅಂತ ಅನ್ನೋದನ್ನು ಗಮನಿಸಬೇಕು. ಹಗಲಿನಲ್ಲಿ ಉತ್ತರಾಭಿಮುಖವಾಗಿ ಕೂತ್ಕೋಬೇಕು, ರಾತ್ರಿಯಲ್ಲಿ ದಕ್ಷಿಣಾಭಿಮುಖನಾಗಿ ಕೂತ್ಕೋಬೇಕು. ಅಂತರ್ಹಿತಾಯ ಭೂಮವು, ಆ ಒಂದು ಯಾವ ಜಾಗದಲ್ಲಿ ಶೌಚ ಮಾಡುವವರಿದ್ದೀವೋ ಅಲ್ಲಿ ಹುಲ್ಲು, ಎಲೆ ಮೊದಲಾದವುಗಳನ್ನ ಮುಚ್ಚಬೇಕು. ಅಂತರ್ಹಿತ ಶಿರಾಹ, ತನ್ನ ತಲೆಯನ್ನ ಒಂದು ವಸ್ತ್ರದಿಂದ ಆಚ್ಛಾದಿಸ್ಕೋಬೇಕು ಅಂತಿದೆ. ಕೆಲವು ಕಡೆ ಬೇರೆ ಧರ್ಮಶಾಸ್ತ್ರಗಳಲ್ಲಿ ತಲೆಗೆ ರುಮಾಲಿನ ರೀತಿಯಲ್ಲಿ ಕಟ್ಕೊಳ್ಬೇಕು ಅಂತ ಕೂಡ ಕೇಳಿ ಬರ್ತದೆ. ನವಾಚನ್ ಕಿಂಚಿದೀರಯೇತ್, ಮಾತನಾಡಬಾರದು ಶೌಚದ ಪ್ರಸಂಗದಲ್ಲಿ. ಕೃತಕೃತ್ಯ, ಶೌಚ ಎಲ್ಲ ಮುಗಿದ ಮೇಲೆ ಆಚಮನ ಮಾಡಿ ಹೋಗುವ ಪ್ರಸಂಗದಲ್ಲಿ ಮಾತನಾಡಬಹುದು. ನೀರಿನಿಂದ ತುಂಬಿದ ಪಾತ್ರ, ಮೃತ್ತಿಕೆ ಇತ್ಯಾದಿಗಳನ್ನ ತನ್ನ ಪಕ್ಕದಲ್ಲಿ ಇಟ್ಕೊಂಡು ಶೌಚಾದಿಗಳನ್ನು ಮಾಡಬೇಕು. ಶೌಚಂ ಕುರ್ಯಾತ್ ಶನೈಹಿ ವೀರಃ ಬುದ್ಧಿಪೂರ್ವಂ ಅಸಂಕರಂ. ಸರ್ವೇ ಕಮಂಡಲಂ ಗೃಹ್ಯ ಪಾರ್ಶ್ವೇ ದಿಗ್ಭ್ಯಾಂ ಅವಾಂತರಂ ಅಂತ ಹೀಗಿದೆ. ಆ ಸರ್ವೇ ಅನ್ನುವ ಜಾಗದಲ್ಲಿ ಸ್ಥಾಪ್ಯಂ ಕಮಂಡಲಂ ಗೃಹ್ಯ ಅಂತ ಇನ್ನೊಂದು ಕಡೆ ಪಾಠ ಇದೆ. ಸರ್ವೇ ಅಂತನ್ನೋದು ಯಾಕೋ ಆ ಹಿಂದಿನ ಮುಂದಿನ ಶಬ್ದಗಳಿಗೆ ಹೊಂದಾಣಿಕೆ ಆಗುವುದಿಲ್ಲ ವ್ಯಾಕರಣ ದೃಷ್ಟಿಯಿಂದ. ದಿಗ್ಭ್ಯಾಂ ಅವಾಂತರಂ ಅಂತ ಹೀಗೆ ಶಬ್ದ ಇದೆ. ಆ ದಿಗ್ಭ್ಯಾಂ ಅವಾಂತರಂ ಅಂತನ್ನೋಲ್ಲೂ ಕೂಡ ಪಾರ್ಶ್ವೋರುಭ್ಯಾಂ ಅಥಾಂತರೆ ಅಂತ ಹೀಗೊಂದು ಪಾಠ ಇದೆ. ಈ ಪಾರ್ಶ್ವೇ ದಿಗ್ಭ್ಯಾಂ ಅಥಾಂತರಂ ಅಂತ ಏನಿದೆಯಲ್ಲ, ದಿಗ್ಭ್ಯಾಂ ಅವಾಂತರಂ ಅಂತ, ಅದಕ್ಕೆ ಪ್ರಧಾನ ದಿಕ್ಕುಗಳಾದಂತಹ ಉತ್ತರ ದಿಕ್ಕು ಮತ್ತು ದಕ್ಷಿಣ ದಿಕ್ಕುಗಳಿಗೆ ಅಭಿಮುಖವಾಗಿ ಮಾಡಬಾರದು. ಅವಾಂತರ ದಿಕ್ಕುಗಳಿಗೆ ಈಶಾನ್ಯ, ನೈಋತ್ಯ ಇವುಗಳಿಗೆ ಅಭಿಮುಖನಾಗಿ ಶೌಚವನ್ನು ಮಾಡಬೇಕು ಅಂತ ಲಕ್ಷಾಲಂಕಾರದ ಅಭಿಪ್ರಾಯ ಕೇಳಿ ಬರ್ತದೆ. ಮುಂದೆ ಶುದ್ಧವಾದ ನೀರನ್ನು ತಗೊಂಡು ಆ ದೇಹವನ್ನು ಸ್ವಚ್ಛ ಮಾಡಿಕೊಳ್ಬೇಕು. ವಿಪ್ರುಷಶ್ಚ ಯಥಾ ನಸ್ಯು ಯಥಾ ಚೋರು ನ ಸಂಸ್ಪೃಶೇತ್. ಸ್ವಚ್ಛ ಮಾಡಿಕೊಳ್ಳುವಾಗ ನೀರು ದೇಹದ ಉಳಿದ ಭಾಗಗಳಿಗೆ ತಾಗದಂತೆ ಸ್ವಚ್ಛ ಮಾಡಿಕೊಳ್ಬೇಕು. ಅಪಾನೇ ಮೃತ್ತಿಕಾಸ್ತಿಸ್ರ ಪ್ರದೇಯ. ಮಲ ವಿಸರ್ಜನದ ಪಾಯು ಇಂದ್ರಿಯಕ್ಕೆ 3 ಬಾರಿ ಮೃತ್ತಿಕೆಗಳನ್ನ ಹಚ್ಚಬೇಕು. ದೇಯಾಹ ಅಂದ್ರೆ ಹಚ್ಚಬೇಕು ಅಂತ ಕನ್ನಡದಲ್ಲಿ ಸರಿಯಾದ ಅನುವಾದ. ಆಮೇಲೆ ಕೈಗೂ ಕೂಡ 3 ಬಾರಿ ಮೃತ್ತಿಕೆಯನ್ನು ಹಚ್ಚಬೇಕು. ಕೆಲವರು ಹಿರಿಯರ ಆದೇಶದಂತೆ ಅಪಾನದ್ವಾರಕ್ಕೆ 9 ಬಾರಿ ಮೃತ್ತಿಕೆಗಳನ್ನ ಹಚ್ಚಬೇಕು ಅಂತಲೂ ಕೇಳಿ ಬರ್ತದೆ ಕೆಲವು ಜ್ಞಾನಿಗಳಾದಂತಹ ಸ್ಮೃತಿಕಾರರ ಮಾತಿನಲ್ಲಿ. ಮೃತ್ತಿಕಾ ದೀಯಮಾನ ಹಿ ಶೋಧಯೇ ದೇಶ ಮಂಜಸ. ಈ ಮೃತ್ತಿಕೆಯನ್ನು ಹಚ್ಚಿಸಬೇಕು, 9 ಮೃತ್ತಿಕೆಯನ್ನು ಹಚ್ಚಬೇಕು, 6 ಮೃತ್ತಿಕೆಯನ್ನು ಹಚ್ಚಬೇಕು ಅಂತ ಇಷ್ಟೆಲ್ಲ ಬಂತಲ್ಲ, ಅಲ್ಲಿ 6, 9 ಮೃತ್ತಿಕೆಗಳು ಇತ್ಯಾದಿ ಅಂದ್ರೆ ಒಂದು ಮಣ್ಣಿನ ಸಣ್ಣ ಮುದ್ದೆ ಅಂತ ಅರ್ಥ. ನೆಲ್ಲಿಕಾಯಿ ಪ್ರಮಾಣದ ಸಣ್ಣ ಮುದ್ದೆ ಅಂತ ಕೆಲವು ಕಡೆ ಬೇರೆ ಸ್ಮೃತಿಗಳಲ್ಲೂ ಕಂಡು ಬರ್ತದೆ. ಇಲ್ಲಿಯೂ ಹಾಗೆ ನಾವು ತಿಳ್ಕೊಳ್ಬಹುದು. ಅದನ್ನ ಅನುವಾದ ಮಾಡೋರು ಮಾಡಿದ್ದಾರೆ. ತಸ್ಮಾತ್ ಪಾಣಿತರೇ ದೇಯ ಮೃತ್ತಿಕಾಸ್ತು ಪುನಃ ಪುನಃ. ಮುಂದೆ ಕೈಗಳಿಗೆ ಮಣ್ಣನ್ನು ಹಚ್ಚಿಕೊಳ್ಬೇಕು. ನಾವು ಶೌಚಕ್ಕಾಗಿ ಉಪಯೋಗ ಮಾಡಿದಂತಹ ನೀರು ದೇಹದ ಉಳಿದ ಅಂಗಗಳಿಗೆ ಮತ್ತು ವಸ್ತ್ರ ಇತ್ಯಾದಿಗಳಿಗೆ ತಾಗದಂತೆ ಎಚ್ಚರಿಕೆಯಿಂದ ಸ್ವಚ್ಛತೆಯನ್ನು ಮಾಡಿಕೊಳ್ಬೇಕು. ಮುಂದೆ ಪಾದವನ್ನ ಸ್ವಚ್ಛ ಮಾಡಿಕೊಳ್ಬೇಕು. ಪ್ರತಿಪಾದಂ ತತಸ್ತ್ಯಕ್ತ್ವಾ ಶೌಚಮುತ್ಥಾಯ ಕಾರಯೇತ್. ಸವ್ಯೇ 12 ದೇಯಾಃ ಸ್ಯುಃ ತಿಸ್ರಸ್ತಿಸ್ರ ಪುನಃ ಪುನಃ. 3 ಬಾರಿ ಮಣ್ಣನ್ನು ಹಚ್ಕೋಬೇಕು. ಒಟ್ಟು 12 ಬಾರಿ ಮಣ್ಣನ್ನು ಹಚ್ಕೋಬೇಕು ಅಂತ ಕೇಳಿ ಬರ್ತದೆ. ಒಟ್ಟಾರೆ 12 ಬಾರಿ. ಅದರಲ್ಲಿ ಒಂದೊಂದು ಸಾರಿ ಮಣ್ಣನ್ನು ತೆಗೆದುಕೊಂಡಾಗ ಆ 3 ಮಣ್ಣಿನ ಮುದ್ದೆಗಳಿರಬೇಕು
ಅಂತ ಹೀಗೆ ಅದರ ಅರ್ಥ ನನಗೆ ಕಾಣಿಸ್ತದೆ. ಮತ್ತೆ ಕೈಗೆ ಮಣ್ಣನ್ನು ಹಚ್ಕೊಳ್ಳುವಾಗ ಹಸ್ತಕ್ಕೆ ಮೊಣಕೈಯಿಂದ ಹಿಡಿದು ಮಣಿಬಂಧದವರೆಗೆ ಆ ಮಣ್ಣನ್ನು ಹಚ್ಕೊಳ್ಬೇಕು. ದೇಯ ಕುರುಪರಕೆ ಹಸ್ತೆ ಪೃಷ್ಠೆ ಬಂಧೆ ಪುನಃ ಪುನಃ. ತಥೈವ ದಶಕೆ ತ್ವರ್ಧ ಚತಸ್ರಸ್ತು ಉಭಯೋರಪಿ ಉಭಯೋರ್ ಹಸ್ತಯೋ ಸರ್ವಾಹ ತತ್ರ ಸಪ್ತ ಪ್ರಭಾವಯೇತ್. ವಾಮಹಸ್ತಕ್ಕೂ ಕೂಡ 10ರ ಅರ್ಧ ಅಂದ್ರೆ 5 ಮತ್ತೆ 4. ದಶಕೆ ತ್ವರ್ಧ 10ರ ಅರ್ಧ ಅಂದ್ರೆ 5 ಮತ್ತೆ 4 ಅಂದ್ರೆ ಒಟ್ಟು 9 ಬಾರಿ ಮೃತ್ತಿಕೆಗಳನ್ನ ಹಚ್ಕೋಬೇಕು. ಉಭಯೋರ್ ಹಸ್ತಯೋ ಸರ್ವಾಹ ತತ್ರ ಸಪ್ತ ಪ್ರಭಾವಯೇತ್. 2 ಕೈಗಳಿಗೆ ಮತ್ತೊಂದು ಬಾರಿ 7 ಬಾರಿ ಮಣ್ಣನ್ನು ಹಚ್ಕೊಳ್ಬೇಕು. ಹೀಗೆ ಹಚ್ಕೊಂಡು ಅದನ್ನ ಸ್ವಚ್ಛ ಮಾಡ್ಕೊಳ್ಬೇಕು ಅಂತ ಅದರ ತಾತ್ಪರ್ಯ. ಪ್ರಭಾವಯೇತ್ ಅಂದ್ರೆ ಶುದ್ಧೀಕುರ್ಯಾತ್ ಅಂತ ಅದರ ಅರ್ಥ. ಅಲ್ಲಿಟ್ಟಂತಹ ಮೃತ್ತಿಕೆಯನ್ನ ಮೊದಲಿದ್ದಂತಹ ಮೃತ್ತಿಕೆ ಅದನ್ನ ಅಲ್ಲಿ ಬಿಟ್ಟು ಪರಿತ್ಯಜಿಸಿ ಇನ್ನೊಂದಿಷ್ಟು ಮಣ್ಣು ತಗೊಂಡು 2 ಕೈಗಳಿಗೆ ಮತ್ತೆ ಹಚ್ಕೊಳ್ಬೇಕು. ಇದಕ್ಕೆ ಮಹಾಶೌಚ ಅಂತ ಕರೀತಾರೆ. ಈ ತರ ಅನೇಕ ಬಾರಿ, ಒಂದು ಬಾರಿ ಅಪಾನ ದ್ವಾರ ಪ್ರದೇಶಕ್ಕೆ, ಮತ್ತೆ ಕೈಗಳಿಗೆ, ಪಾದಗಳಿಗೆ, ಮತ್ತೆ ಅಪಾನ ದ್ವಾರಕ್ಕೆ ಹೀಗೆಲ್ಲ ಹಚ್ಕೊಂಡ್ರೆ ಇದಕ್ಕೆ ಮಹಾಶೌಚ ಅಂತ ಕರೀತಾರೆ. ಅಥೋನ್ಯಥಾ ನ ಕುರ್ವೀತ ವಿಧಿರೇಶ ಸನಾತನ. ಇದು ಪ್ರಾಚೀನ ಕಾಲದ ಒಂದು ವಿಧಿ. ಉಪಸ್ಥೆ ಮೂತ್ರ ಶೌಚಂ ಸ್ಯಾತ್ ಅಥ ಊರ್ಧ್ವಂ ವಿಧೀಯತೆ. ಕೇವಲ ಮಲವಿಸರ್ಜನೆಗೆ ಮಾತ್ರ ಅಲ್ಲ, ಮೂತ್ರ ವಿಸರ್ಜನಕ್ಕೂ ಕೂಡ ಇಂಥದೇ ಶೌಚವನ್ನ ಹೇಳಿದ್ದಾರೆ. ಇದನ್ನು ಬಿಟ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಇದೆ. ಹಸ್ತ ಪಾದ ಇತ್ಯಾದಿಗಳಿಗೆ ಒಂದು ವೇಳೆ ಮಲ ಸಂಪರ್ಕ ಆದರೆ, ಮಲದ ಲೇಪ ಆದರೆ ದ್ವಿಗುಣಂತು ವಿಧೀಯತೆ. ಸಹ ಪಾದ ಮಥೋರುಭ್ಯಾಂ ಹಸ್ತ ಶೌಚಂ ಅಸಂಶಯಂ. ಆ ಕೈಗಳು ಮತ್ತೆ ಪಾದಗಳನ್ನ ಆ ರೀತಿಯಾಗಿ ಸ್ವಚ್ಛ ಮಾಡಿಕೊಳ್ಬೇಕು. ಶೌಚ ವಿಧಿಯನ್ನ ಯಾರಾದರೂ ಮಾಡದೆ ಹೋದ್ರೆ ಅವರು ಅಶುದ್ಧರಾಗ್ತಾರೆ. ಮುಂದೆ ಅವರು ಮಾಡಿದಂತಹ ಯಾವ ವೈದಿಕ ಕ್ರಿಯಾ ಮತ್ತೆ ಶಾಸ್ತ್ರೋಕ್ತ ಕ್ರಿಯೆಯೂ ಕೂಡ ಫಲ ಕೊಡೋದಿಲ್ಲ. ಅದರಿಂದ ಮೃಜ್ಜರಾಭ್ಯಾಂ, ಮಣ್ಣು ಮತ್ತು ನೀರಿನಿಂದ ಈ ಶೌಚವನ್ನು ಯಾವತ್ತೂ ಮಾಡಿಕೊಳ್ಬೇಕು. ಸಕರ್ದಮಂ ಸಕರ್ದಮ ಅಶುಭ ಆರ್ದ್ರ ಅಂತ ಹೀಗೆ ಅದ್ರ ಪದಚ್ಛೇದ ಇದೆ, ಲಕ್ಷಾಲಂಕಾರದ ಪದಚ್ಛೇದ ಹೇಳ್ತಾರೆ. ಆದ್ರೆ ಬೇರೆ ಕಡೆ ಪಾಠನೇ ಸ್ವಲ್ಪ ಕೆಲವು ಕಡೆ ವ್ಯತ್ಯಾಸವಾಗಿ ಕಾಣಿಸ್ತದೆ. ಸಕರ್ದಮಂತು ವರ್ಷಾಸು ಗೃಹಮಾವಿಷ್ಯ ಸಂಕಟಂ ಅಂತ ಈಗ ಒಂದು ಪಾಠನೇ ಬೇರೆ ಇದೆ ಇನ್ನು ಕೆಲವು ಕಡೆ. ಹಸ್ತಯೋ ಮೃತ್ತಿಕಾಸ್ತಿ ಸಹ ಪಾದಯೋ ಷಟ್ ಪ್ರದಾಪಯೇತ್. ಶೌಚದ ಪಾತ್ರೆಗೆ ಆ ಮಲ ಸಂಪರ್ಕ ಆದರೆ, ಅದು ಹಸಿ ಆದರೆ, ಆ ಪಾತ್ರವನ್ನು ತಗೊಂಡು ಶುದ್ಧ ಮಾಡಿ ಅನಂತರ ಹಸ್ತಗಳನ್ನು ಮತ್ತೆ ತೊಳೆದುಕೊಳ್ಬೇಕು ಅಂತ ಅದರ ತಾತ್ಪರ್ಯ. ಆರ್ದ್ರಾಶು ಅಂದ್ರೆ ಸ್ಥಾಲೀಶು ಗೃಹ್ಯಂ ಗ್ರಹಣ ಯೋಗ್ಯಂ ಅಂತ ಹೀಗೆಲ್ಲ ಬರೆದಿದ್ದಾರೆ. ಆ ಲಕ್ಷಾಲಂಕಾರ ಅರ್ಥ ಏನು ಹೇಳಿದೆ. ಆರ್ದ್ರ ಅಂದ್ರೆ ಹಸಿಯಾದದ್ದು ಅಂತ ಅರ್ಥ. ಅದರಿಂದ ಅದಕ್ಕೆ ಹಸಿಯಾದದ್ದು ಯಾವುದು ಅಂದ್ರೆ ಪಾತ್ರ ಅಂತ ಈಗ ಅರ್ಥ ಮಾಡುವುದು. ಮೂಲತಃ ಸಕರ್ದಮ ಅಶುಭ ಆರ್ದ್ರಾಸು ಅಂತ ಏನಿದೆಯಲ್ಲ, ಅಶುಭ ಅಂದ್ರೆ ಮೈಲಿಗೆ ಆಗುವಂಥದ್ದು, ಆರ್ದ್ರ ಅಂದ್ರೆ ಹಸಿ ಆದದ್ದು, ಸಕರ್ದಮ ಅಂತಂದ್ರೆ ಅದಕ್ಕೆ ಮಲದ ಲೇಪ ಆಗೋದು. ಈ ಪಾಠವೇ ಅಲ್ಲಿ ಗೊಂದಲಕ್ಕೆ ಕಾರಣ ಆಗೋಂಗಿದೆ. ಬೇರೆ ಪಾಠನೂ ಇರೋದ್ರಿಂದ ಪಾಠ ಯಾವುದನ್ನು ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಲಕ್ಷಾಲಂಕಾರ ಹೇಳಿರುವಂತ ಆ ಪಾಠವು ಕೂಡ ಆ ಅರ್ಥ ಅದು ಕೂಡ ವಿವಾದಕ್ಕೆ ಕಾರಣ ಆಗ್ತದೆ. ರಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತೆ ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಸಕರ್ದಮಂಚ ವರ್ಷಾಸು ಅಂತ ಹೀಗೊಂದು ಬೇರೆನೇ ಪಾಠ ಇದೆ. ಆದ್ರಿಂದ ಇಲ್ಲಿರುವುದನ್ನ ನೇರವಾಗಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಅದ್ರ ಬಗ್ಗೆ ಒಂದಿಷ್ಟು ಸಂಶಯಗಳು ಇರ್ಲಿ, ಅದನ್ನು ಮತ್ತಷ್ಟು ಆಲೋಚನೆ ಮಾಡಬೇಕು. ಆದ್ರೆ ಪಾಠ ಯಾವುದನ್ನು ತೀರ್ಮಾನ ಮಾಡಲಿಕ್ಕೆ ಬೇರೆ ಪಾಠಗಳು ನಮ್ಗೆ ಎಲ್ಲಾದ್ರೂ ಸಿಗಬೇಕಲ್ಲ, ಅಂಥದ್ದೆಲ್ಲೂ ಸಿಗುವುದಿಲ್ಲ. ಆದ್ರಿಂದ ಅದನ್ನ ಕಡೆಗಣಿಸೋದು ಒಳ್ಳೆಯದು. ವಾಮೇ ಕೃತ್ವ ಗುದೇ ದದ್ಯಾತ್. ಎಡಗಾಲಿಗೆ ಶೌಚ ಮಾಡಿ ಆಮೇಲೆ ಅಪಾನ ದ್ವಾರಕ್ಕೆ 3 ಬಾರಿ ಮೃತ್ತಿಕಾ ಶೌಚ ಮಾಡಿ, ಮತ್ತೆ 2 ಪಾದಗಳಿಗೂ ಮೃತ್ತಿಕಾ ಶೌಚ ಮಾಡಿ, ಮುಂದೆ ಹಸ್ತಗಳಿಗೆ ಈ ಶೌಚವನ್ನು ಮಾಡ್ಕೋಬೇಕು.
ಮೂತ್ರ ಶೌಚ ವಿಧೇಯ ತಥಾ. ಇದು ಮೂತ್ರ ಶೌಚಕ್ಕೆ ಸಂಬಂಧಪಟ್ಟದ್ದು. ಮೂತ್ರ ಶೌಚವನ್ನು ಹೇಳುವಂತಹ ಈ ಪ್ರಸಂಗದಲ್ಲಿ ಆ ಗುದದ್ವಾರಕ್ಕೆ ಅಥವಾ ಅಪಾನ ದ್ವಾರಕ್ಕೆ ಯಾಕೆ ಶೌಚವನ್ನು ಹೇಳ್ತಾರೆ ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಕೆಲವು ಬೇರೆ ಸ್ಮೃತಿಗಳನ್ನು ನೋಡಿದಾಗಲೂ ಕೂಡ ನನಗೇನು ಸಮಾಧಾನಕರವಾದಂತಹ ಉತ್ತರ ಸಿಗಲಿಲ್ಲ. ನೈಷ್ಠಿಕೆ ಸ್ಥಾನ ಶೌಚೇತು ಮಹಾಶೌಚಂ ವಿಧೀಯತೆ ಅಂತ ವಾಕ್ಯ ಇದೆ. ಅದನ್ನ ಅನುವಾದ ಮಾಡುವಾಗ ನೈಷ್ಠಿಕವಾದ ಸ್ವಾನ ಶೌಚವಾದರೆ ಅಂತಿದೆ. ನೈಷ್ಠಿಕವಾದ ಸ್ಥಾನ ಶೌಚವಾದರೆ ಅಂತ ಅದನ್ನ ತಿದ್ದುಕೊಳ್ಬೇಕು. ಮಹಾಶೌಚ ಅಂದ್ರೆ ಏನು ಅಂತ ಹಿಂದೆ ಬಂದಿದೆ. ಆದ್ರೆ ನೈಷ್ಠಿಕವಾದಂತಹ ಒಂದು ಶೌಚ ಅಥವಾ ಸ್ಥಾನ ಶೌಚ ಅಂದ್ರೆ ಏನು ಅಂತ ಇಲ್ಲಿ ನಮಗೆ ಕಂಡು ಬರೋದಿಲ್ಲ. ಲಕ್ಷಾಲಂಕಾರವು ಕೂಡ ಅದನ್ನೇನು ವಿವರಿಸಿಲ್ಲ. ನೀಲಕಂಠರು ಇದಕ್ಕೆ ವ್ಯಾಖ್ಯಾನಗಳನ್ನು ಬರೆದಿಲ್ಲ. ನೈಷ್ಠಿಕವಾದ ಸ್ಥಾನ ಶೌಚವಾದರೆ ಇದಕ್ಕಿಂತ ದೊಡ್ಡ ಶೌಚವು ವಿಧಿಸಲ್ಪಡುತ್ತದೆ ಅಂತ ಅದನ್ನು ಅನುವಾದ ಮಾಡಿದ್ದು ಆ ದೃಷ್ಟಿಯಿಂದ ಯಾವ ಸ್ಪಷ್ಟೀಕರಣವನ್ನು ಕೊಡೋದಿಲ್ಲ. ಕ್ಷಾರೌಷರಾಭ್ಯಾಂ ವಸ್ತ್ರಸ್ಯ ಕುರ್ಯಾಚ್ಛೌಚಂ ಮೃದಾಸದ. ವಸ್ತ್ರಕ್ಕೇನಾದರೂ ಮಲಸಂಪರ್ಕ ಆಗಿದ್ರೆ ಉಪ್ಪು, ಮರಳು, ಮಣ್ಣು ಇತ್ಯಾದಿಗಳಿಂದ ಅದನ್ನ ವಸ್ತ್ರವನ್ನ ಸ್ವಚ್ಛಪಡಿಸಿ ಲೇಪ ಗಂಧಾಪನಯನಂ, ಅದಕ್ಕೆ ಹತ್ತಿರುವಂತಹ ಮಲ, ಅದರ ದುರ್ಗಂಧ ಅದೆಲ್ಲವೂ ಹೋಗುವಂತೆ ಶೌಚವನ್ನು ಮಾಡಬೇಕು. ಸ್ನಾನಶಾಟ್ಯ ಮೃದಸ್ತಿಸ್ರ. ಸ್ನಾನಶಾಟಿ ಅಂದ್ರೆ ಸ್ನಾನಕ್ಕೆ ಉಪಯೋಗ ಮಾಡುವಂತಹ ಒಂದು ಸಣ್ಣ ವಸ್ತ್ರ. ಧೋತರ ಉಡುವಂಥದ್ದು ಉದ್ದವಾಗಿರ್ತದೆ. ಅದನ್ನ ಸಾಮಾನ್ಯವಾಗಿ ಸ್ನಾನಕ್ಕೆ ಯಾರು ಬಳಸೋದಿಲ್ಲ. ಸ್ನಾನ ಮಾಡ್ಲಿಕ್ಕೆ ಬಳಸುವಂತಹ ವಸ್ತ್ರ ಒಂದು ಕಿರಿದಾಗಿರ್ತದೆ. ಅದಕ್ಕೆ ಸ್ನಾನಶಾಟಿ ಅಂತ ಹೇಳ್ತಾರೆ. ಮಡಿ ಪಂಚೆ ಅಂತ ಏನು ಈಗಿನ ಕಾಲಕ್ಕೆ ಹೇಳ್ತಾರೆ, ಅದೇ ಸ್ನಾನಶಾಟಿ ಅಂತ ನಾವು ತಿಳ್ಕೊಳ್ಬಹುದು. ಅದಕ್ಕೆ ಮೈಲಿಗೆ ಆದಾಗ 3 ಬಾರಿ ಅದಕ್ಕೆ ಮೃತ್ತಿಕೆಯನ್ನು ಹಚ್ಚಿ ಕೈಗೂ ಹಚ್ಚಿಕೊಂಡು ಮುಂದೆ ವಸ್ತ್ರವನ್ನ ಸ್ವಚ್ಛ ಮಾಡ್ಕೋಬೇಕು. ಶೌಚಂ ಪ್ರಯತ್ನದ ಕೃತ್ವ ಕಂಪಮಾನ ಸಮುದ್ರೇ. ಅದನ್ನು ಜಾಡಿಸಿ ಸ್ವಚ್ಛ ಮಾಡಿಕೊಳ್ಬೇಕು. ಹೀಗೆ ಯಾವ ಶೌಚವನ್ನು ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ಕಾಲಕ್ಕೆ ಯಾವುದು ಉಚಿತ ಅಂತ ತಿಳ್ಕೊಳ್ಬೇಕು, ಎಷ್ಟು ಬಾರಿ ಮಾಡಬೇಕು ಅಂತೆಲ್ಲವನ್ನು ತಿಳ್ಕೊಳ್ಬೇಕು. ವಿಧಿನಾನೇನ ಶೌಚಂತು ನಿತ್ಯಂ ಕುರ್ಯಾತ್ ಅತಂದ್ರಿತಃ. ಶೌಚ ಮಾಡಿಕೊಳ್ಳುವುದ್ರ ಬಗ್ಗೆ ಯಾವುದೇ ರೀತಿಯಾದಂಥ ತಂದ್ರ ಆಲಸ್ಯ ಇರಬಾರದು. ಇಷ್ಟು ದೀರ್ಘವಾದಂತಹ ಶೌಚವನ್ನು ಯಾಕೆ ಮಾಡ್ಕೊಳ್ಬೇಕು ಅನ್ನುವಂತಹ ಆಲಸ್ಯ ಯಾವತ್ತೂ ಇರಬಾರದು. ಶೌಚದ ಕಾರಣದಿಂದಾಗಿ ಮನುಷ್ಯ ಶುದ್ಧನಾಗ್ತಾನೆ. ಮುಂದೆ ಆತ ಮಾಡುವಂತಹ ಎಲ್ಲಾ ಕಾರ್ಯಗಳಿಗೂ ಕೂಡ ಅದು ಮೂಲ ಆಗ್ತದೆ. ಅಪ್ರಕ್ಷಾಲಿತ ಪಾದಸ್ತು. ಪಾದಗಳನ್ನು ತೊಳ್ಕೊಳ್ಳದೆ ಹೋದ್ರೆ, ಅದರಿಂದ ಏನಾದರೂ ಮೈಲಿಗೆ ಆಗಿದ್ರೆ ಹಸ್ತದಿಂದ ಆ ಮಣಿಗಂಟಿನವರೆಗೂ ಸ್ವಚ್ಛ ಮಾಡಿಕೊಂಡು ಕೈಗಳ 2 ಭಾಗಗಳನ್ನು ಸ್ವಚ್ಛಪಡಿಸಿಕೊಂಡು ಮುಂದೆ ಪವಿತ್ರನಾಗಬೇಕು. ಮನೋಗತಾಸ್ತು ನಿಶ್ಶಬ್ದಾಹ ನಿಶ್ಶಬ್ದಂ ತಿರಪಃ ಪಿಬೇತ್. ಮುಂದೆ ನಿಶ್ಶಬ್ದನಾಗಿ 3 ಬಾರಿ ಆಚಮನ ಮಾಡಬೇಕು ಅಂತಿದೆ. ನಿಶ್ಶಬ್ದವಾಗಿ ಆಚಮನ ಮಾಡುವುದು ಅಂದ್ರೆ ಏನು? ಅದಕ್ಕೆ ಅವಾಗ ಯಾವುದೇ ಮಂತ್ರವನ್ನು ಹೇಳಬಾರ್ದ ಅಂತಂದ್ರೆ, ನಿಶ್ಶಬ್ದ ಅಂದ್ರೆ ಒಟ್ಟಾರೆ ಶಬ್ದರಹಿತವಾಗಿ ಅಂತ ಅರ್ಥ ಅಲ್ಲ. ಆ ಆಚಮನ ಮಾಡ್ಲಿಕ್ಕೆ ಹೇಳಬೇಕಾದಂತಹ ಮಂತ್ರಗಳೇನಿವೆ ಅವುಗಳನ್ನ ಮನಸ್ಸಿನಲ್ಲಿ ಹೇಳಬೇಕು ಅಂತ ಅರ್ಥ. ನಿಶ್ಶಬ್ದ ಅಂದ್ರೆ ಮನೋಗತವಾದಕ್ಕೆ ನಿಶ್ಶಬ್ದ ಅಂತ ಹೇಳ್ತಾರೆ. ದುರ್ಮುಖಂ ಪರಿಮೃಜ್ಯಾಥ. ಮುಂದೆ ಮುಖವನ್ನು ತೊಳ್ಕೊಂಡು ಖಾನಿಚ ಉಪಸ್ಪೃಶೇತ್ ಬುಧಃ. ಎಲ್ಲ ಉಳಿದ ಕಣ್ಣು ಮೊದಲಾದ ಇಂದ್ರಿಯಗಳಿಗೂ ಕೂಡ ನೀರನ್ನು ಸಿಂಪಡಿಸಿಕೊಂಡು ಸ್ವಚ್ಛ ಮಾಡಿಕೋಬೇಕು. ಋಗ್ವೇದಂ ತೇನ ಪ್ರೀಣಾತಿ ಪ್ರಥಮಂ ಯಹ ಪಿಬೇದಪಃ. ಇಲ್ಲಿ ಆಚಮನ ಮಾಡುವಂತಹ ರೀತಿಯನ್ನು ಹೇಳ್ತಾರೆ. ಇದಕ್ಕೆ ಇಲ್ಲಿ ಕೊಟ್ಟಿರುವಂತಹ ಮಂತ್ರಗಳೇನಿವೆ ವೈದಿಕ ಆಚಮನ ಅಂತ ಕರೆಸ್ಕೋತವೆ. ಆ ಮಂತ್ರಕ್ಕೆ ವೈದಿಕ ಆಚಮನಕ್ಕೆ ಉಪಯುಕ್ತವಾದಂತಹ ಮಂತ್ರಗಳಿವೆ. 3 ಬಾರಿ ನೀರನ್ನು ಪಾನ ಮಾಡ್ತೀವಿ, ಮುಂದೆ ಕೈ ತೊಳ್ಕೊಳ್ತೀವಿ, ನಮ್ಗೆ ಇದೆಲ್ಲ ಗೊತ್ತಿದೆ. ಇಲ್ಲಿ ಘಟ್ಟದ ಕೆಳಗೆ ಮಾಡುವಂತಹ ಆಚಮನ ಒಂದು ಬೇರೆ ರೀತಿಯಾಗಿರ್ತದೆ. ಘಟ್ಟದ ಮೇಲಿನವರು ಮಾಡುವಂತಹ ಆಚಮನ ಒಂದು ಬೇರೆ ಇರ್ತದೆ. ಕೇಶವಾಯ ಸ್ವಾಹ ನಾರಾಯಣ ಸ್ವಾಹ ಇತ್ಯಾದಿ ರೂಪವಾಗಿ ಆಚಮನ ಮಾಡ್ತಾರೆ ಘಟ್ಟದ ಮೇಲೆ.
ಇದಕ್ಕೆಲ್ಲ ಪೌರಾಣಿಕ ಆಚಮನ ಅಂತ ಸಾಮಾನ್ಯ, ಸ್ಮಾರ್ತ ಆಚಮನ ಅಂತ ಕರೀತಾರೆ. ಸ್ಮೃತಿ ಅಂದ್ರೆ ಸ್ಮಾರ್ತ ಅಂದ್ರೆ ಸ್ಮೃತಿಗೆ ಸಂಬಂಧಪಟ್ಟದ್ದು ಅಂತ ಅರ್ಥ. ಸ್ಮೃತಿಗೆ ಸಂಬಂಧಪಟ್ಟಂತೆ ಮಂತ್ರಗಳನ್ನು ಉಪಯೋಗಿಸಿ ಆಚಮನ ಮಾಡುವುದಕ್ಕೆ ಸ್ಮಾರ್ತ ಆಚಮನ ಅಂತ ಹೇಳ್ತಾರೆ. ಅದು ಕೇಶವಾಯ ಸ್ವಹ, ನಾರಾಯಣ ಸ್ವಹ, ಮಾಧವಾಯ ಸ್ವಹ ಅಂತ 3 ಬಾರಿ ನೀರನ್ನು ಕುಡಿದು, ಗೋವಿಂದಾಯ ಮಹಾ, ವಿಷ್ಣುವೇನ್ ಮಹಮ್ಮದ್ ಅಂತ 2 ಬಾರಿ ಕೈಯನ್ನು ತೊಳ್ಕೊಳ್ಳೋದಿದೆ, ಬಲಗೈಯನ್ನು ಮತ್ತು ಎಡಗೈಯನ್ನು. ಮುಂದೆ ದೇಹದ ಒಂದೊಂದು ಅಂಗಾಂಗಗಳನ್ನು ಮುಟ್ಕೊಳ್ಳೋದು. ಕೇಶವಾದಿ 24 ನಾಮಗಳನ್ನು ಹೇಳ್ತಾ ಮಾಡ್ತೀವಿ, ಇದು ನಮ್ಗೆ ಗೊತ್ತಿದೆ. ಇಲ್ಲಿ ಈಗ ನಾವು ನೋಡ್ತಾ ಇರುವಂಥದ್ದು ಏನಿದೆ, ಇದು ವೈದಿಕ ಆಚಮನ, ಘಟ್ಟದ ಕೆಳಗೆ ಪ್ರಚಲಿತ ಇರುವಂಥದ್ದು. ಮೊದಲನೇ ಜಲಪಾನದಿಂದ ಕೇಶವಾಯ ಸ್ವಾಹ ಅನ್ನೋದ್ರ ಬದಲಾಗಿ ಋಗ್ವೇದಾಯ ಸ್ವಾಹ ಅಂತ ಹೇಳ್ತಾರೆ. ಒಂದು ಉದ್ದಿನ ಕಾಳು ಮುಳುಗುವಷ್ಟು ನೀರನ್ನು ಮಾತ್ರ ತಗೊಳ್ಬೇಕು, ಶಬ್ದ ಮಾಡದೆ ಆ ನೀರನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಇದರಿಂದ ಋಗ್ವೇದ ಅಭಿಮಾನಿ ದೇವತೆಯನ್ನ ಮತ್ತು ಋಗ್ವೇದ ಪ್ರತಿಪಾದ್ಯನ ಅಂತ ಪರಮಾತ್ಮನನ್ನ ಅವನು ತೃಪ್ತಗೊಳಿಸ್ತಾನೆ. 2ನೇ ಬಾರಿ ಆಚಮನ ಮಾಡುವುದು, 2ನೇ ಬಾರಿ ನೀರನ್ನು ಸ್ವೀಕಾರ ಮಾಡುವುದರಿಂದ ಯಜುರ್ವೇದವನ್ನ, 3ನೇ ಬಾರಿ ನೀರನ್ನು ಸ್ವೀಕಾರ ಮಾಡುವುದರಿಂದ ಸಾಮವೇದವನ್ನ ತೃಪ್ತಿಪಡಿಸ್ತಾನೆ. ಮುಂದೆ 4ನೇ ಬಾರಿ ಏನೋ ಆಚಮನ ಮಾಡ್ತಾನೆ, ಅದರಿಂದ 4ನೇ ಬಾರಿ ನೀರನ್ನು ಬಿಡುವುದರಿಂದ ಬಲಗೈಯನ್ನ ಮುಟ್ಟುವುದು, ಮುಂದೆ ಎಡಗೈಯನ್ನು ಮುಟ್ಟುವುದು, ಇಷ್ಟಿದೆ. 4ನೇ ಐಟಮ್ ಅಂದ್ರೆ 3 ಬಾರಿ ನೀರನ್ನು ಕುಡಿದು ಆ 4ನೇ ಬಾರಿ ಕೈಯನ್ನು ತೊಳ್ಕೋತಾನೆ. ಆಗ ಆ ಅಥರ್ವ ವೇದವನ್ನ ಅವನು ಸಂತೋಷಪಡಿಸ್ತಾನೆ. ಮತ್ತೊಂದ್ಸರಿ ಗಮನಿಸಿ, 3 ಬಾರಿ ನೀರನ್ನು ಕುಡಿಯುವುದು, ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವ ಸ್ವಾಹ ಇದ್ದಂತೆ ಋಗ್ವೇದಾಯ ಸ್ವಾಹ, ಯಜುರ್ವೇದಾಯ ಸ್ವಾಹ, ಸಾಮವೇದಾಯ ಸ್ವಾಹ ಅಂತ 3 ಬಾರಿ ನೀರನ್ನು ಕುಡಿದು ಮುಂದೆ ಅಥರ್ವ ವೇದಾಯ ಸ್ವಾಹ ಅಂತ ಏನ್ ಹೇಳ್ತಾರೆ, ಅದರಿಂದ ಬಲಗೈಯನ್ನು ಮುಟ್ಟಬೇಕು. ಇತಿಹಾಸ ಪುರಾಣೇಭ್ಯೋ ನಮಃ ಅಂತ ಹೇಳಿ ಎಡಗೈಯನ್ನ ಮುಟ್ಟಬೇಕು. ಅಲ್ಲಿ ನಮಗೆ ಬೇರೆ ಬೇರೆ ಥರದ ಕಾಣಿಸ್ತದೆ. ಅಥರ್ವ ವೇದಾಯ ನಮಃ ಅಂತ ಹೇಳಿ ಬಲಗೈಯಿಂದ ಎಡಗೈಯನ್ನು ಮುಟ್ಟಬೇಕು, ಇತಿಹಾಸ ಪುರಾಣೇಭ್ಯೋ ನಮಃ ಅಂತ ಹೇಳಿ ಎಡಗೈಯಿಂದ ಬಲಗೈಯನ್ನು ಮುಟ್ಟಬೇಕು ಅಂತ ತಜ್ಞರಾದಂಥವ್ರು ಬರೆದಂತಹ ಪುಸ್ತಕಗಳಲ್ಲಿ ಕಾಣಿಸ್ತದೆ. ಘಟ್ಟದ ಕೆಳಗೆ ಮಾಡುವಂತಹ ಆಚಮನದ ವಿಧಾನ ಇದೆ. ಅಲ್ಲಿ ಮೊದಲನೇ ಹಸ್ತ ಪ್ರಕ್ಷಾರಣ ಅಂತ ಬರೆದಿದ್ದಾರೆ. ಬೃಜ್ಯತೆ ಪ್ರಥಮಂತೇನ ಅಥರ್ವಾಃ ಪ್ರೀತಿಮಾಪ್ನುಯಾತ್, ದ್ವಿತೀಯೇನ ಇತಿಹಾಸಂಚ ಪುರಾಣ ಸ್ಮೃತಿ ದೇವತಾ. ಮುಂದೆ ಆ ಆಚಮನ ಮುಂದುವರಿತದೆ. ಅಗ್ನಯೇ ನಮಃ, ವಾಯವೇ ನಮಃ, ಸೂರ್ಯಾಯ ನಮಃ, ದಿಗ್ಭ್ಯೋ ನಮಃ, ಇಂದ್ರಾಯ ನಮಃ, ವಿಷ್ಣವೇ ನಮಃ, ಪೃಥಿವೇ ನಮಃ, ಆತ್ಮನೇ ನಮಃ, ಅಂತರಾತ್ಮನೇ ನಮಃ, ಪರಮಾತ್ಮನೇ ನಮಃ ಅಂತ ಇಷ್ಟು ಬಾರಿ ಬೇರೆ ಬೇರೆ ಅಂಗಾಂಗಗಳನ್ನು ಮುಟ್ಟಿಕೊಂಡು ಆಚಮನ ಮಾಡೋದು ರೂಢಿಯಲ್ಲಿದೆ. ಈ ಸ್ಮಾರ್ತಾಚಮನದಲ್ಲಿ ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ, ಮುಂದೆ ಗೋವಿಂದಾಯ ನಮಃ, ವಿಷ್ಣುವೇ ನಮಃ ಇದರಿಂದ 2 ಕೈಗಳನ್ನ ತೊಳ್ಕೊಂಡಾದ್ಮೇಲೆ ಅಥವಾ ಮುಟ್ಟಿದ್ದಾದ್ಮೇಲೆ ಮುಂದೆ ಏನು ಆ ಕೇಶವಾದಿ ನಾಮಗಳು ಮುಂದುವರಿತವೆ. ಅದರ ಬದಲಾಗಿ ಘಟ್ಟದ ಕೆಳಗಿನ ಈ ಆಚಮನದಲ್ಲಿ ಅಥರ್ವ ವೇದಾಯ ನಮಃ, ಇತಿಹಾಸ ಪುರಾಣೇಭ್ಯೋ ನಮಃ ಅನ್ನೋದ್ರಿಂದ 2 ಕೈಗಳನ್ನು ತೊಳ್ಕೊಂಡಾದ ಮೇಲೆ ಗಮನಿಸಿ, ಋಗ್ವೇದಾಯ, ಯಜುರ್ವೇದಾಯ, ಸಾಮವೇದಾಯ ಅಂತ 3 ಬಾರಿ ಜಲಪಾನ ಮಾಡಿ ಅಥರ್ವ ವೇದಾಯ, ಇತಿಹಾಸ ಪುರಾಣೇಭ್ಯೋ ನಮಃ ಅಂತ 2 ಕೈಗಳನ್ನು ತೊಳ್ಕೊಂಡು ಮುಂದೆ ಅಗ್ನಯೇ ನಮಃ ಎಲ್ಲಾ ಬೆರಳುಗಳಿಂದ ಮೇಲಿನ ಮತ್ತು ಕೆಳಗಿನ ತುಟಿಗಳನ್ನು ಮುಟ್ಟಬೇಕು. ವಾಯವೇ ನಮಃ ಅಂತ ಹೇಳಿ ಅಂಗುಷ್ಠ ಮತ್ತು ಮಧ್ಯಮ ಬೆರಳಿನಿಂದ ಬಲ ಮತ್ತು ಎಡಗಿನ ಮೂಗನ್ನ ಮುಟ್ಟಬೇಕು. ಸೂರ್ಯಾಯ ನಮಃ, ಚಂದ್ರಾಯ ನಮಃ ಅಂತ ಹೇಳಿ ಅಂಗುಷ್ಠ ಮತ್ತು ತರ್ಜನಿಗಳಿಂದ ತೋರ್ಬೆರಳಿನಿಂದ ಬಲ ಮತ್ತು ಎಡ ಕಣ್ಣುಗಳನ್ನು ಮುಟ್ಟಬೇಕು. ದಿಗ್ಭ್ಯೋ ನಮಃ ಅಂತ ಹೇಳಿ ಅಂಗುಷ್ಠ ಮತ್ತು ಮಧ್ಯಮದ ಬೆರಳಿನಿಂದ ನಡುವಿನ ಬೆರಳಿನಿಂದ ಕಿವಿಗಳನ್ನು ಮುಟ್ಟಬೇಕು. ಇಂದ್ರಾಯ ನಮಃ ಅಂತ ಹೇಳಿ ಅಂಗುಷ್ಠ ಮತ್ತು ಅನಾಮಿಕ ಉಂಗುರದ ಬೆರಳಿನಿಂದ, ಅನಾಮಿಕ ಮತ್ತು ಕನಿಷ್ಠಿಕಾ ಬೆರಳುಗಳಿಂದ ಭುಜಗಳನ್ನ ಮುಟ್ಟಬೇಕು. ವಿಷ್ಣುವೇ ನಮಃ ಅಂತ ಹೇಳಿ ಎಲ್ಲಾ ಬೆರಳುಗಳಿಂದ ಬಲ ಮತ್ತು ಎಡ ಮೊಣಕಾಲುಗಳನ್ನು ಮುಟ್ಟಬೇಕು. ಪೃಥ್ವಿವೇ ನಮಃ ಅಂತ ಹೇಳಿ ಎಲ್ಲಾ ಬೆರಳುಗಳಿಂದ ಬಲ ಎಡ ಪಾದಗಳನ್ನ ಮುಟ್ಟಬೇಕು. ವಿಷ್ಣುವೇ ನಮಃ ಅಂತ ಹೇಳಿದ್ದು ಬಲ ಎಡ ಮೊಣಕಾಲುಗಳಿಗೆ, ಪೃಥ್ವಿಯೇ ನಮಃ ಅಂತ ಹೇಳಿದ್ದು ಬಲ ಎಡ ಪಾದಗಳಿಗೆ, ಆತ್ಮನೇ ನಮಃ ಅಂತ ಹೇಳಿ ಅಂಗುಷ್ಠ ಮತ್ತು ಕಿರು ಬೆರಳಿನಿಂದ ನಾಭಿಯನ್ನು ಮುಟ್ಟಬೇಕು.
ಅಂತರಾತ್ಮ ನಮಃ ಅಂತ ಹೇಳಿ ಕರತಲದಿಂದ ಹೃದಯವನ್ನು ಮುಟ್ಟಬೇಕು. ಮತ್ತೆ ಪರಮಾತ್ಮನೇ ನಮಃ ಅಂತ ಹೇಳಿ ಎಲ್ಲಾ ಬೆರಳುಗಳಿಂದ ನೆತ್ತಿಯನ್ನು ಮುಟ್ಟಬೇಕು. ಹೀಗೆ 2 ಬಾರಿ ಆಚಮನ ಮಾಡಬೇಕು. ದ್ವಿರಾಚಮ್ಯ ಅಂತ ಸಂಧ್ಯಾವಂದನದ ದೇವ ಪೂಜೆಯ ಆರಂಭದಲ್ಲಿ ಕೊಟ್ಟಿರುವುದು ಈ ಕಾರ್ಯಕ್ಕಾಗಿ. ಇಲ್ಲಿ ನಾವೀಗೇನು ನೋಡ್ತಾ ಇದ್ದೇವೆ, ಚಕ್ಷುಷಿ ಸಮಾಧತ್ತೆ 2 ಬಾರಿ ಕೈಗಳನ್ನು ತೊಳ್ಕೊಳ್ಳೋದು. ಅಥರ್ವವೇದ ಮತ್ತು ಇತಿಹಾಸ ಪುರಾಣಗಳ ಹೆಸರನ್ನು ಹೇಳಿ ಆ ಕೈಗಳನ್ನು ತೊಳ್ಕೊಂಡು ಆದ್ಮೇಲೆ ಮುಂದೆ ಕಣ್ಣಿಗೆ ನೀರನ್ನು ಹಚ್ಚಿಕೊಳ್ಳುವುದು ಅಂತಿದೆ. ಸೂರ್ಯಾಯ ನಮಃ ಅಂತ ಹೇಳಿ ಅದು ಈಗಿನ ಆಚರಣದಲ್ಲೂ ಹಾಗೇ ಇದೆ. ಆದರೆ ಮೊದಲು ಅಗ್ನೇಯ ನಮಃ ವಾಯವೇ ನಮಃ ಅಂತ 2 ಮಂತ್ರಗಳಿವೆ. ಅದಾದ್ಮೇಲೆ ಸೂರ್ಯಾಯ ನಮಃ ಅಂತ ಈಗಿನ ಆಚರಣದಲ್ಲಿದೆ. ಇಲ್ಲಿ ಮಹಾಭಾರತದಲ್ಲಿ ನಾವು ಕೇಳ್ತಾ ಇರುವಂತೆ ಮೊದಲು ಚಕ್ಷುಷಿ ಸಮಾಧತ್ತೆ ತೇನ ಆದಿತ್ಯಂತು ಪ್ರೀಣಯೇ, ಆಗ ಸೂರ್ಯನಿಗೆ ಅದರಿಂದ ತೃಪ್ತಿ ಆಗ್ತದೆ. ಆ ಮಂತ್ರದ ಸೂರ್ಯಾಯ ನಮಃ ಚಂದ್ರಾಯ ನಮಃ ಅಂತ ಹೇಳುವುದು ಕೂಡ ಈ ರೂಢಿಯಲ್ಲಿದ್ದೇ ಇದೆ. ಪ್ರೀಣಾತಿ ವಾಯುಂ ಘ್ರಾಣಂ ಚ ದಿಶಶ್ಚ ಅಪಿ ಅಥ ಶ್ರೋತ್ರಯೋಹೋ ಮುಂದಿದ್ದು. ಘ್ರಾಣಕ್ಕೆ ಅಂದ್ರೆ ಮೂಗಿಗೆ ಮುಟ್ಟಿಕೊಳ್ಳುವುದರಿಂದ, ವಾಯುವನ್ನ ಕಿವಿಯನ್ನು ಮುಟ್ಟಿಕೊಳ್ಳುವುದರಿಂದ ದಿಗ್ದೇವತೆಗಳನ್ನ ಸಂತೋಷಪಡಿಸಿದಂತಾಗ್ತದೆ. ಸೂರ್ಯಾಯ ನಮಃ ಅನ್ನೋದಕ್ಕಿಂತ ಮುಂಚೆನೇ ವಾಯುವಿಂದಿದೆ. ಹೀಗೆ ವಾಯು ಮತ್ತು ಸೂರ್ಯಗಳು ಈಗಿನ ಆಚರಣದಲ್ಲಿ ಮತ್ತು ಈಗ ಮಹಾಭಾರತದಲ್ಲಿರುವುದರಲ್ಲಿ ಸ್ಥಾನಗಳನ್ನು ಬದಲಾಯಿಸಿಕೊಂಡಿದ್ದಾರಷ್ಟೇ. ಮುಂದೆ ಕಿವಿಗಳನ್ನು ಮುಟ್ಟಿಕೊಳ್ಳುವುದರಿಂದ ದಿಗ್ದೇವತೆಗಳ ತೃಪ್ತಿ ಆಗ್ತದೆ, ಅವರಿಗೆ ಸಂತೋಷ ಆಗ್ತದೆ ಅಂತಿದೆ. ಯಾಕಂದ್ರೆ ಕಿವಿಗಳಿಗೆ ಆ ದಿಗ್ದೇವತೆಗಳು ಅಭಿಮಾನಿಗಳಾಗಿದ್ದಾರೆ. ಇದಕ್ಕೆಲ್ಲ ಅರ್ಥ ಇದೆ. ಕಣ್ಣಿಗೆ ಸೂರ್ಯ ಅಭಿಮಾನಿಯಾಗಿದ್ದಾನೆ, ಘ್ರಾಣಕ್ಕೆ ಒಬ್ಬ ವಾಯು ಅಭಿಮಾನಿಯಾಗಿದ್ದಾನೆ, ಕಿವಿಗಳಿಗೆ ದಿಗ್ದೇವತೆಗಳು ಅಭಿಮಾನಿಗಳಾಗಿದ್ದಾರೆ, ಶಿರಸ್ಸಿಗೆ ಸ್ಪರ್ಶ ಮಾಡುವುದರಿಂದ ಬ್ರಹ್ಮದೇವರು ಸಂತುಷ್ಟರಾಗ್ತಾರೆ. ಶಿರಸ್ಸು ಅಂದ್ರೆ ಈಗ ಪರಮಾತ್ಮನೇ ನಮಃ ಅಂತ ನೆತ್ತಿಯ ಸ್ಪರ್ಶ ಮಾಡುವುದಿದೆ, ಇಲ್ಲಿ ಬ್ರಹ್ಮಣೇ ನಮಃ ಅಂತ ಅದನ್ನ ಹೇಳಿದ್ದಾರೆ. ಸಮುತ್ಕ್ಷಿಪತಿ ಚ ಆಪಹ ಊರ್ಧ್ವಂ ಆಕಾಶಂ ತೇನ ಸಂಪ್ರೀಣಯೇತ್. ಜಲವನ್ನು ಮೇಲ್ಮುಖವಾಗಿ ಒಂದು ಬಾರಿ ಹೀಗೆ ಸಿಡಿಸಬೇಕು, ಅದರಿಂದ ಆಕಾಶಾಭಿಮಾನಿ ದೇವತೆಯನ್ನ ಸಂತೃಪ್ತಿಪಡಿಸಿದಂತಾಗ್ತದೆ ಅಂತಿದೆ. ಅದು ಇಲ್ಲಿ ನಮಗೆ ಕಾಣಿಸೋದಿಲ್ಲ, ಈಗಿನ ಆಚರಣೆಯಲ್ಲಿ ನಮಗೆ ಕಾಣಿಸೋದಿಲ್ಲ. ಪಾದಗಳಿಗೆ ನೀರನ್ನು ಸ್ಪರ್ಶಿಸುವುದರಿಂದ ವಿಷ್ಣುವಿಗೆ ಸಂತೋಷ ಆಗ್ತದೆ. ಯಾಕಂದ್ರೆ ಪಾದಗಳಲ್ಲಿ ಈ ಇಂದ್ರನ ಮಕ್ಕಳಾದಂತಹ ಯಜ್ಞ ಮತ್ತು ಶಂಭು ಇದ್ದಾರೆ, ಅವರಲ್ಲಿ ವಿಷ್ಣು ಇದ್ದಾನೆ. ಕ್ರಾಂತೆ ವಿಷ್ಣು, ಇದನ್ನು ನಾವು ಹಿಂದೆ ಅನೇಕ ಬಾರಿ ನೋಡಿದ್ದೇವೆ. ಪ್ರೀಣಾತಿ ವಿಷ್ಣು ಪದ್ಭ್ಯಾಂತು ಸಲಿಲಂ ವೈ ಸಮಾಧದತ. ಈಗ ಪ್ರಚಲಿತ ಆಚಮನದಲ್ಲಿ ವಿಷ್ಣುವೇ ನಮಃ ಅಂತ ಹೇಳಿ ಎಡ ಮತ್ತು ಮೊಣಕಾಲುಗಳನ್ನು ಮುಟ್ಟಿಕೊಳ್ಳುವುದು ರೂಢಿಯಲ್ಲಿದೆ. ಆಚಮನ ಮಾಡುವಾಗ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಆಚಮನವನ್ನು ಮಾಡಬೇಕು. ಅಂತರ್ಜಾನು ರೂಪಸ್ಪೃಶೇತ್. ನಮ್ಮ ಆಚಮನ ಮಾಡುವಂತ ಕೈ ಏನಿರ್ತದೆ ಅದು ನಮ್ಮ ಮೊಣಕಾಲು ಏನಿರ್ತದೆ, ಮೊಣಕಾಲನ್ನ ಪರಿಧಿಯನ್ನು ಮೀರಿ ಹೋಗಬಾರದು. ಇದಕ್ಕೆ ಅರ್ಥ ಹೀಗೆ ನನಗೆ ಕಾಣಿಸ್ತದೆ. ಅಂತರ್ಜಾನು ಅನ್ನುವ ಈ ಒಂದು ವಿಧಾನ ಅನೇಕ ಕಡೆ ಬೇರೆ ಬೇರೆ ಕಡೆ ಕೇಳಿ ಬರ್ತದೆ. ಅದು ಹೇಗೆ ಆ ಥರ ಮಾಡುವುದು ಅಂತಂದ್ರೆ, ಮನುಷ್ಯ ಸುಖಾಸನದಲ್ಲಿ ಕೂತ್ಕೊಂಡಿದ್ದಾಗ, ಸುಖಾಸನ ಅಥವಾ ವೀರಾಸನ ಹೀಗೆ ಯಾವುದೇ ಆಸನದಲ್ಲಿ ಕೂತ್ಕೊಂಡಿದ್ದಾಗ ಆತನ 2 ತೊಡೆಗಳು ಕೂಡ ಅಕ್ಕಪಕ್ಕದಲ್ಲಿ ಹರಡಿಕೊಂಡಿರ್ತವೆ. ನಮಗದು ಗೊತ್ತಿದೆ. ಪದ್ಮಾಸನ, ಸುಖಾಸನ, ವೀರಾಸನ ಎಲ್ಲ ಕಡೆನೂ ಹಾಗೇನೆ ಹರಡಿಕೊಂಡಿರ್ತವೆ. ಆತನ ಆಚಮನ ಮಾಡುವಂತ ಕೈ ಅಥವಾ ಬೇರೆ ಯಾವುದೇ ಧಾರ್ಮಿಕ ಕ್ರಿಯೆಗಳನ್ನು ಮಾಡುವಂತ ಕೈ ಅದು ಆ 2 ತೊಡೆಗಳ ಒಂದು ಪರಿಧಿ ಏನಿದೆ ಅದನ್ನು ದಾಟಿ ಆ ಕಡೆ ಹೋಗಬಾರದು, ಅದರೊಳಗೆ ಇರಬೇಕು ಅಂತ ಅರ್ಥ. ಕೈಯನ್ನು ನಾವು ನಮ್ಮ 2 ಪಕ್ಕೆಗಳಿಗೆ ಹೊಂದಿಸಿಕೊಂಡು ಇಟ್ಕೊಂಡಿರಬೇಕು. ಇದನ್ನು ಗಮನಿಸಿ. ಕೈ 2 ನಮ್ಮ ಬಲಗೈ ಬಲ ಪಕ್ಕೆಗೆ ಹೊಂದ್ಕೊಂಡಿದ್ದರೆ ಆಗ ಅದು ಮೊಣಕಾಲನ್ನು ದಾಟಿ ಆ ಕಡೆ ಹೋಗೋದಿಲ್ಲ. ಆಚಮನ ಮಾಡುವಾಗ ಆ ಕೈ ಪಕ್ಕೆಯನ್ನೇ ಹೊಂದ್ಕೊಂಡಿರ್ಬೇಕೇ ಹೊರತು ಆ ಬಲ ಮೊಣಕಾಲನ್ನು ದಾಟಿ ದೂರ ಇರಬಾರದು ಅಂತ ಅದರ ಅರ್ಥ. ಇದರಲ್ಲಿ ವ್ಯಾಖ್ಯಾನ ವಿಶೇಷದಲ್ಲಿ ಕೂಡ ಈ ಆಚಮನ ಅಂತಂದ್ರೆ ಉಡುಪಿ ಕಡೆ ಆಚಮನಕ್ಕೆ ಸಂಬಂಧಪಟ್ಟದ್ದಾಗಿದೆ. ಇಲ್ಲಿ ಈಗ ಪ್ರಚಲಿತದಲ್ಲಿರುವುದು ಸ್ವಲ್ಪ ವ್ಯತ್ಯಸ್ತವೇ ಆಗಿದೆ ಅಂತ ಅವರು ಕೂಡ ಬರೆದಿದ್ದಾರೆ. ಸರ್ವತ್ರ ವಿಧಿರಿತ್ಯೇಷ ಭೋಜನಾದಿಷು ನಿತ್ಯಶಃ.
ಈ ಆಚಮನವನ್ನ ಕೇವಲ ಸಂಧ್ಯಾ ವಂದನೆ ಇತ್ಯಾದಿ ಆರಂಭದಲ್ಲಿ ಮಾತ್ರ ಮಾಡುವುದಲ್ಲ, ಬೇರೆ ಬೇರೆ ಪ್ರಸಂಗಗಳಲ್ಲಿ ಕೂಡ ಆಚಮನ ಮಾಡ್ತಾರೆ, ನಮ್ಗೆ ಗೊತ್ತಿದೆ. ಭೋಜನ ಆದ್ಮೇಲೆ ಆಚಮನ ಮಾಡ್ತಾರೆ. ಅನ್ಯೇಷು ದಂತಲಗ್ನೇಶು, ನಾವು ಊಟ ಮಾಡಿ ಬಾಯಿ ತೊಳೆದುಕೊಂಡಿದ್ರು ಕೂಡ ಆಹಾರ ಪದಾರ್ಥಗಳು ಬಾಯಲ್ಲಿ ಸಿಕ್ಕಾಕೊಂಡಿರ್ತವೆ. ಆಗ ಮನುಷ್ಯ ಉಚ್ಚಿಷ್ಟ ಅಂತ ಕರ್ಸ್ಕೋತಾನೆ. ಉಚ್ಚಿಷ್ಟ ಅಂದ್ರೆ ಎಂಜಲು ಅಂತ ಅರ್ಥ. ಮನುಷ್ಯನೇ ಉಚ್ಚಿಷ್ಟ ಆಗೋದು ಹೇಗೆ? ಮನುಷ್ಯ ಉಚ್ಚಿಷ್ಟ ಅಂದ್ರೆ ಏನರ್ಥ? ಉಚ್ಚಿಷ್ಟ ಅಂತಂದ್ರೆ ನಮ್ಮಲ್ಲಿ ಒಂದು ಶಬ್ದ ಇದೆ. ಆ ಶಬ್ದಕ್ಕೆ ಇದು ಸಂಸ್ಕೃತದ ಶಬ್ದ, ಕನ್ನಡದ ಶಬ್ದಕ್ಕೆ ಒಂದು ಸಂಸ್ಕೃತ ಶಬ್ದ. ಎಡಗೈ ಆಗುವುದು ಅಂತ ಹೇಳ್ತಾರೆ. ಆ ಎಡಗೈ ಆಗುವುದು ಅನ್ನೋದಕ್ಕೆ ಉಚ್ಚಿಷ್ಟ ಅನ್ನೋ ಶಬ್ದವೇ ಸಂಸ್ಕೃತದಲ್ಲಿ ಶಬ್ದ ಅಂತ ನನ್ನ ಆಲೋಚನೆ. ಎಡಗೈ ಆಗುವುದು ಅಂದ್ರೆ ಏನು? ಮನುಷ್ಯ ಭೋಜನಕ್ಕೆ ಕೂತ್ಕೊಂಡಿದ್ದಾಗ, ಭೋಜನ ಪ್ರಾರಂಭ ಮಾಡಿದ ಮೇಲೆ ಆತನ ಇಡೀ ಶರೀರ ಮತ್ತು ಆತ ಭೋಜನಕ್ಕಾಗಿ ಉಪಯೋಗ ಮಾಡಿರುವಂತಹ ಮಣೆ, ಆಸನ, ಆತನ ಪಾತ್ರಗಳು ಇವೆಲ್ಲವೂ ಕೂಡ ಎಡಗೈ ಆಗಿರ್ತವೆ. ಭೋಜನ ಮುಗಿದ ಮೇಲೆ ಆ ಪಾತ್ರಗಳೆಲ್ಲವನ್ನೂ ಕೂಡ ತೊಳೆದಿಡಬೇಕು. ಹಿತ್ತಾಳೆ, ತಾಮ್ರ ಇತ್ಯಾದಿಗಳಾಗಿದ್ದರೆ ಹುಣಸೆಹಣ್ಣು ಇತ್ಯಾದಿಗಳನ್ನು ಹಚ್ಚಿ ಅದನ್ನು ತೊಳೆಯಬೇಕು. ಮತ್ತೆ ಶರೀರವು ಏನು ಎಡಗೈ ಆಗಿರ್ತದೆ, ಆ ಎಡಗೈ ಆದಂಥ ಶರೀರವನ್ನು ಕಾಲು ತೊಳೆದುಕೊಂಡು ಮತ್ತೆ ಬಾಯಿ ಮುಕ್ಕಳಿಸಿಕೊಂಡು ಆಚಮನ ಮಾಡಿ ತೀರ್ಥ ತಗೊಂಡು ಶುದ್ಧ ಮಾಡ್ಕೋಬೇಕು. ಇದು ವಿಧಾನ. ಆಗ ಆ ಉಚ್ಚಿಷ್ಟತನ ಅಂದ್ರೆ ಎಡಗೈ ಆಗಿರುವಿಕೆ ಅಂತೇನಿದೆಯಲ್ಲ, ಅದೊಂದು ಮೈಲಿಗೆ, ಆ ಮೈಲಿಗೆ ಈ ರೀತಿಯಿಂದ ಪರಿಹಾರ ಕಾಣ್ತದೆ. ಹೀಗೆ ಉಚ್ಚಿಷ್ಟ ಅಂತ ಅನ್ನೋದು ಎಡಗೈಗೆ ಒಂದು ಶಬ್ದ, ಸಂಸ್ಕೃತದ ಶಬ್ದ ಅಂತ ನನ್ನ ಆಲೋಚನೆ. ಭೋಜನ ಆದ್ಮೇಲೆ 12 ಬಾರಿ ಬಾಯಿ ಮುಕ್ಕಳಿಸಬೇಕು ಅಂತ ಶಾಸ್ತ್ರದಲ್ಲಿದೆ. ಮೂತ್ರೇ ಪುರೀಶೇ ಭುಕ್ತ್ಯಂತೆ ರೇತಃ ಪ್ರಸ್ರವಣೇಪಿ ಚ ಚತುರಷ್ಟ ದ್ವಿಷಡ್ವ್ಯಷ್ಟ ಗಂಡೂಷೈ ಶುಚಿರಿಷ್ಯತೆ. ಮೂತ್ರ ಮಾಡಿದ್ಮೇಲೆ, ಮಲ ವಿಸರ್ಜನೆ ಮಾಡಿದ್ಮೇಲೆ, ಭುಕ್ತ್ಯಂತೆ ಭೋಜನ ಮಾಡಿದ್ಮೇಲೆ, ರೇತಃ ಪ್ರಸ್ರವಣೆ ದಂಪತಿಗಳ ಸಮಾಗಮ ಆದ ಮೇಲೆ, ಚತುಹು ಕ್ರಮವಾಗಿ 4, 8, ದ್ವಿಷಟ್ ಅಂದ್ರೆ 12, ದ್ವಷ್ಟ ಅಂದ್ರೆ 16, ಇಷ್ಟು ಬಾರಿ ಬಾಯಿ ಮುಕ್ಕಳಿಸ್ಕೊಂಡು ಸ್ವಚ್ಛ ಮಾಡಿಕೊಳ್ಬೇಕು ಅಂತ ಅದರ ಅರ್ಥ. ಹೀಗೆ ಕೈಕಾಲು ತೊಳ್ಕೊಂಡು ಮತ್ತೆ ಬಾಯಿ ಮುಕ್ಕಳಿಸ್ಕೊಂಡು ಆಚಮನ ಮಾಡಿ ತೀರ್ಥವನ್ನು ತಗೊಂಡಾದ್ಮೇಲೆ ಮನುಷ್ಯ ಶುದ್ಧನಾಗ್ತಾನೆ. ಅಲ್ಲಿವರೆಗೂ ಆತ ಎಡಗೈ ಉಚ್ಚಿಷ್ಟ ಅಂತಾನೆ ಕರೆಸ್ಕೋತಾನೆ. ಅವನು ಬೇರೆಯವ್ರನ್ನ ಮುಟ್ಟಿದ್ರೆ ಅವರು ಕೂಡ ಕೈಕಾಲು ತೊಳ್ಕೊಳ್ಬೇಕಾಗ್ತದೆ. ಇದು ನಮ್ಗೆ ಗೊತ್ತಿದೆ. ಮಹಾಭಾರತದ ಆದಿ ಪರ್ವದಲ್ಲಿ ಮೊದಲಿನ 1-2-3 ಅಧ್ಯಾಯಗಳಲ್ಲಿ ತನ್ನ ಗುರುವಿಗೆ ಗುರುದಕ್ಷಿಣೆ ತರಬೇಕು ಅಂತ, ಗುರುಪತ್ನಿಗೆ ಗುರುದಕ್ಷಿಣೆ ತರಬೇಕು ಅಂತ ಹೊರಟಂತಹ ಒಬ್ಬ ಶಿಷ್ಯ ಒಬ್ಬ ರಾಜನ ಮನೆಗೆ ಹೋಗ್ತಾನೆ. ಆ ರಾಜನ ಪತ್ನಿಯ ದರ್ಶನ ಅವನಿಗೆ ಆಗೋದಿಲ್ಲ. ಯಾಕೆಂದ್ರೆ ಇವನು ಅಲ್ಲಿ ಮಾರ್ಗ ಮಧ್ಯದಲ್ಲಿ ಒಂದು ಬಾರಿ ಏನೋ ಒಂದನ್ನು ತಿಂದು ಆಚಮನ ಮಾಡಿರೋದಿಲ್ಲ. ಆ ಕಾರಣಕ್ಕಾಗಿ ಉಚ್ಚಿಷ್ಟನಾಗಿರ್ತಾನೆ. ಅವನಿಗೆ ಆ ಪತಿವ್ರತ ಸ್ತ್ರೀಯನ್ನು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಲ್ಲಿ ಮಹಾಭಾರತದಲ್ಲಿ ಇದೆ. ಇದೆಲ್ಲ ಯಾವತ್ತೂ ಮೈಲಿಗೆಯಲ್ಲೇ ಮುಳುಗಿರುವಂತಹ ಈಗಿನ ಕಾಲದ ನಮಗೆ ಕಲ್ಪನೆಗೂ ಮೀರಿದ್ದು. ಸ್ವಚ್ಛತೆ ಅನ್ನೋದು ಇಷ್ಟು ಆಳವಾಗಿದೆ, ಪಾವಿತ್ರ್ಯ, ಮಡಿ ಮೇಲಿಗೆ ಅನ್ನೋದು ಇಷ್ಟು ತೀಕ್ಷ್ಣವಾಗಿದೆ. ನಾವು ಅದನ್ನು ಗಮನಿಸಬೇಕಾದದ್ದಾಗಿದೆ ಅನ್ನೋದನ್ನು ಈ ಮೂಲಕ ತಿಳ್ಕೊಳ್ಬೇಕು. ವಿಧಿರೇಶ ಸಮುದೃಷ್ಟ ಶೌಚೆ ಚ ಅಭ್ಯುಕ್ಷಣಂ ಕೃತಂ. ಇದು ಶೌಚದ ಒಂದು ವಿಧಾನ. ಇದು ಎಲ್ಲರಿಗೂ ಸಮಾನವಾದ. ಶೂದ್ರಶೇಷ ವಿಧಿದೃಷ್ಟ ಗೃಹ ನಿಷ್ಕ್ರಮತಃ. ಮನೆಯನ್ನು ಬಿಟ್ಟು ಸನ್ಯಾಸಿ ಆದವನಿಗೂ ಶೂದ್ರನಿಗೂ ಎಲ್ರಿಗೂ ಕೂಡ ಇದು ಸಮಾನವಾದದ್ದೇ. ಶೌಚೇಚ ಅಭ್ಯುಕ್ಷಣಂ ಸ್ಮೃತಂ ಅಂತಿದೆ. ಅದರ ಅರ್ಥ ಏನು ಅಂತ ಗೊತ್ತಾಗೋದಿಲ್ಲ. ಆ ಶಬ್ದವನ್ನು ಯಾಕೆ ಪ್ರಯೋಗ ಮಾಡಿದ್ದಾರೆ ಅಂತ. ಅಭ್ಯುಕ್ಷಣ ಅಂದ್ರೆ ನೀರನ್ನು ಸಿಂಪಡಿಸುವುದು ಅಂತ. ನೀರನ್ನ ಪಾದಗಳಿಗೆ, ಕೈಗಳಿಗೆ ಎಲ್ಲ ಹಾಕೊಂಡು ಸ್ವಚ್ಛ ಮಾಡಿಸಿಕೊಳ್ಳುವುದೇ ಇದೆ. ಹೀಗಿರುವಾಗ ಸಿಂಪಡಿಸುವುದು ಅಂತ ಯಾಕೆ ಹೇಳಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಹಾಗೆ ಏನೇ ಇರಲಿ, ಅಂತೂ ಒಬ್ಬ ಶೂದ್ರನಾದವನು, ಆ ಶೂದ್ರ ಹೇಗೆ ಶೌಚಾಚಾರಗಳನ್ನು ಪಾಲಿಸಬೇಕು ಅಂತ ಹೇಳಿದಂಥ ಮಾರ್ಗ ಇದೆ, ಅಂತ ಒಂದು ಆಖ್ಯಾನ ಇದೆ. ಅಲ್ಲಿ ಆ ಯತಿಗಳ ಸೇವಾ ಮಾಡಬೇಕು ಅಂತೆಲ್ಲ ಬಂದಿತ್ತು. ಹೀಗೆ ಶೌಚವನ್ನ ನಿತ್ಯ ಆತ ಪಾಲಿಸಿ ಶರೀರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಈ ಒಂದು ಅಧ್ಯಾಯ ಸಮಾಪ್ತವಾಗಿದೆ.